ಕ್ರೈಸ್ತ ಸಮುದಾಯದ ಕೈಯಾರಿನಲ್ಲಿರುವ ಒಂದು ಹಳೆಯ ಚರ್ಚನ್ನು ಕೆಡವಿದ್ದರ ಬಗ್ಗೆ ಮಾಹಿತಿ ನೀಡಲು ಮತ್ತು ಅದರ ಬಗ್ಗೆ ವಿವರವಾಗಿ ಪತ್ರಕರ್ತರ ಮಿತ್ರರಿಗೆ ತಿಳಿಸಲು ಕೈಯಾರಿನ ಜನತೆಯೊಂದಿಗೆ ನಾನು ಪ್ರಕಾಶ್ನವರನ್ನ ಸಾಂಸ್ಕೃತಿಕ ಚಿಂತಕ ಮತ್ತು ಪುರಾತತ್ವ ಕಟ್ಟಡಗಳ ಬಗ್ಗೆ ಆಸಕ್ತಿ ಇರುವ ವ್ಯಕ್ತಿ ನಾನು ನಿಮ್ಮ ಮುಂದೆ ಇದ್ದೇನೆ. ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗೆ ಇರುವವರು ಚರ್ಚಿನ ಪಾಲನಾ ಮಂಡಳಿಯ ಹಿಂದಿನ ಉಪಾಧ್ಯಕ್ಷರಾಗಿದ್ದಂತಹ ನಿವೃತ್ತ ಶಿಕ್ಷಕರು ಆಗಿರುವಂಥ ಜಾನ್ ಡಿಸೋಜ ಅವರು ನಮ್ಮೊಂದಿಗಿದ್ದಾರೆ. ಇನ್ನೋರ್ವ ಉಪಾಧ್ಯಕ್ಷರಾದಂತಹ ಜಾರ್ಜ್ ಅಲ್ಮೇಡರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರ ಕಲಾವಿದ ಮತ್ತು ಈ ಪುರಾತತ್ವ ಕಟ್ಟಡಗಳನ್ನು ಉಳಿಸಲು ನಿರಂತರ ಹೋರಾಡುವಂತಹ ಪಾರಂಪರಿಕ ಕಟ್ಟಡಗಳು, ಪಾರಂಪರಿಕ ವಸ್ತುಗಳು, ಪ್ರಾಚ್ಯ ವಸ್ತುಗಳನ್ನು ಉಳಿಸಲು ನಿರಂತರ ಹೋರಾಡುವಂತಹ ಚಿತ್ರಕಲಾವಿದ ವಿಲ್ಸನ್ ಸೋಜಾ ನಮ್ಮೊಂದಿಗಿದ್ದಾರೆ. ಯುವ ಸಂಘಟನೆಯ ಮಾಜಿ ಅಧ್ಯಕ್ಷರಾದಂತಹ ಆನ್ಸನ್ ಸುವಾರಿಸ್ ಅವರು ಇದ್ದಾರೆ. ಚರ್ಚಿನ ಕಾಮಗಾರಿಗಳನ್ನು ನಿರ್ವಹಿಸುತ್ತಿದ್ದವರು ಚರ್ಚಿನ ಓರ್ವ ಸದಸ್ಯ ಒಸ್ವಾಲ್ಡ್ ಡಿಸೋಜಾ ಕೂಡ ನಮ್ಮೊಂದಿಗಿದ್ದಾರೆ. ಅನೀಶ್ ಸುವಾರಿಸ್ ಇನ್ನೊಬ್ಬ ಯುವಕ ನಮ್ಮೊಂದಿಗಿದ್ದಾರೆ. ಹೊಸ ಚರ್ಚ್ ಕಟ್ಟಡ ನಿರ್ಮಾಣ ಆಗುತ್ತಿರುವ ಸಮಯದಲ್ಲಿ ಹಳೆಯ ಭವ್ಯವಾದ ಚರ್ಚನ್ನು ಬಹಳ ತುರ್ತಾಗಿ ಕೆಡವಿದ್ದಾರೆ. ಅಂತ ಭವ್ಯವಾದ ಒಂದು ಕಟ್ಟಡ ಪಾರಂಪರಿಕ ಕಟ್ಟಡವಾಗಿ ಉಳಿಸುವಂಥ ಅಗತ್ಯವಿತ್ತು. ಸ್ವಲ್ಪ ಸೂಕ್ಷ್ಮ ಸಂವೇದನೆ ಇದ್ದಿದ್ರೆ ಆ ಕಟ್ಟಡವನ್ನು ಉಳಿಸ್ತಿದ್ರು. ಇವತ್ತು ಎಲ್ಲರಿಗೂ ದುಃಖವಾಗಿದೆ ಅಂಥ ಒಂದು ಕಟ್ಟಡವನ್ನು ಕೆಡವಿದರ ಬಗ್ಗೆ. ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಚಿತ್ರಕಲಾವಿದ ವಿಲ್ಸನ್ ಸೋಜಾ ಕೈಯಾರ್ ಇವರು ನಿಮಗೆ ನೀಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಪುರಾತನ ಕಟ್ಟಡಗಳು ಕೇವಲ ನಮ್ಮ ಕಟ್ಟಡಗಳಾಗಿ ಉಳಿಯುವುದಿಲ್ಲ, ಅವುಗಳು ನಮ್ಮ ಬಾಳಿಗೆ, ನಮ್ಮ ಮಕ್ಕಳಿಗೆ ಇತಿಹಾಸದ ಕುರುಹುಗಳು, ನಮ್ಮ ಸಂಸ್ಕೃತಿಯ ಮಹಾನ್ ಕುರುಹುಗಳು, ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ, ಇತಿಹಾಸಕ್ಕೆ ಅದೊಂದು ಪ್ರೇರಣೆಯಾಗಿರ್ತವೆ. ಅದನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಸದಾ ಪ್ರಯತ್ನಿಸ್ತಾ ಇರ್ತೇವೆ. ಕೈಯಾರಿನ ಚರ್ಚಿನ ಇತಿಹಾಸ ಬಹಳ ಹಳೆಯದು. ಚರ್ಚ್ ಈಗ ಹಳೆ ಕಟ್ಟಡದ್ದು ಇತಿಹಾಸ 70 ವರ್ಷಗಳ ಮೇಲಿದ್ದು. ಅದು ಕೇವಲ ನಮ್ಮ ಕ್ರೈಸ್ತರಿಗೆ ಮಾತ್ರ ಅಲ್ಲದೆ ಆ ಊರಿನ ಎಲ್ಲ ಸಮುದಾಯದವರಿಗೂ ಆ ಒಂದು ಚರ್ಚು ಅದೊಂದು ಮಾದರಿಯಾಗಿತ್ತು. ಆ ಭಾವನಾತ್ಮಕ ಸಂಬಂಧ ಹೊಂದಿದಂಥದ್ದು ಆಗಿತ್ತು. ಮತ್ತು ನಮ್ಮ ಊರು ಈ ಕೆಂಪು ಕಲ್ಲಿಗೆ ಹೆಸರುವಾಸಿ ಬಿಟ್ಟರೆ ಬೇರೆ ಏನು ಆ ಊರಲ್ಲಿ ವಿಶೇಷವಾದಂಥ ಕಟ್ಟಡಗಳಾಗಲಿ ಏನಿರಲಿಲ್ಲ. ಒಂದೆರಡು ದೇವಸ್ಥಾನಗಳಿತ್ತು. ಆದರೆ ತುಂಬ ಹಳೆಯದಂತ ಹೇಳಿಕೊಂಡು ಇರುವಂಥದ್ದು ಒಂದು ಚರ್ಚ್ ಇತ್ತು. ಅದರ ಮೇಲೆ ಎಲ್ಲರಿಗೂ ಅಭಿಮಾನ ಇತ್ತು. ಇದು ಆ ಊರಿಗೆ ಒಂದು ಭರಮ್ ಅಂತ ಹೇಳ್ತೀವಿ ನಾವು, ಒಂದು ಕಳೆಯಾಗಿತ್ತು. ಅದನ್ನು ಅವೈಜ್ಞಾನಿಕ ರೀತಿಯಲ್ಲಿ ಯಾವುದೇ ಮುಂದಾಲೋಚನೆ ಇಲ್ಲದೆ ಕೇವಲ ಒಂದು ಬಹುಮತದ ಧೋರಣೆಯಿಂದ, ಚರ್ಚಿನ ಒಂದು ಬಹುಮತದ ಧೋರಣೆಯಿಂದ, ಕೇವಲ ಒಬ್ಬ ಪಾದ್ರಿಯ ಒಂದು ಅಹಂಕಾರದ ನಿಲುವಿನಿಂದ ಮೊನ್ನೆ ಬಹಳ ತುರ್ತಾಗಿ ಕೆಡವಲಾಯಿತು. ನಾವು ಅದರ ಮೊದಲು ಬಿಷಪ್ರನ್ನು ಭೇಟಿಯಾಗಿದ್ದೇವೆ. ಅದನ್ನು ಉಳಿಸುವ ನಿಟ್ಟಿನಲ್ಲಿ ಅವರು ನಮಗೆ ಭರವಸೆಯನ್ನು ಸಹ ನೀಡಿದರು. ಹೊಸ ಚರ್ಚ್ ಆಗೋ ತನಕ ಅದನ್ನು ತೆಗೆಯುವಂಥ ಯಾವುದೇ ವಿಚಾರ ಸದ್ಯಕ್ಕೆ ಇಲ್ಲ ಅಂತ ಹೇಳಿ, ನಾವು ಮಾತಾಡೋದು ಸರಿಯಲ್ಲ ಅಂತ ಹೇಳಿ ಕೂಡ ನಮ್ಮ ಹತ್ರ ಅವರು ಒಂದು ಭರವಸೆ ನೀಡಿದರು. ಆದರೆ ಮೊನ್ನೆ
ಅದರ ಪವಿತ್ರತೆಯನ್ನು ಮಾತ್ರ ತೆಗಿಲಿಕ್ಕೆ ಅವರು ಆದೇಶ ಕೊಟ್ಟಿದ್ದು, ಅದನ್ನು ಓದಿ ಹೇಳಿದರು ಚರ್ಚಲ್ಲಿ. ಸಡನ್ಲಿ ಹಳೆ ಚರ್ಚಿನ ಹಂಚುಗಳನ್ನು ತೆಗೆಯಲಾಯಿತು. ರಾತ್ರೋರಾತ್ರಿ JCB ತಂದು ಒಂದು ಸೈಡಿನ ಗೋಡೆಯನ್ನು ಬೀಳಿಸಲಾಯಿತು. ಜನ ಇದ್ದರು, ಮಾಬ್ ಇತ್ತು, ಯಾರಿಗೂ ಅಲ್ಲಿ ಪ್ರಶ್ನಿಸಲು ಅವಕಾಶ ಇರಲಿಲ್ಲ. ಇದು ನಮ್ಮ ದುರದೃಷ್ಟ. ಅಂತಹ ಒಂದು ಚರ್ಚನ್ನು ನಾವು ಇನ್ನು ಕನಸಿನಲ್ಲೂ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಪ್ರಪಂಚಕ್ಕೆ ಈಗಿನ ಈ ಸಮಯದಲ್ಲಿ ನಾವು ಅಂಥದ್ದನ್ನು ಕಟ್ಟಲಿಕ್ಕೆ ಸಾಧ್ಯ ಇರಲಿಲ್ಲ. ಇನ್ನೊಂದು, ನಾವು ಹೊಸ ಚರ್ಚಿಗೆ ಆಗಲಿ ಅವರ ಯಾವುದೇ ಬೇರೆ ಯೋಜನೆಗಳಿಗೆ ಯಾರೂ ಅಡ್ಡಿಯಾಗಿರಲಿಲ್ಲ. ಇದರಲ್ಲಿ ಎಲ್ಲರೂ ಹೊಸ ಚರ್ಚಿಗೆ ದೇಣಿಗೆ ನೀಡಿದವರೇ ಇರೋದು. ಕಡಿಮೆ ಅಂದರೆ ಒಂದು 10 ಲಕ್ಷ ತನಕ ಇಲ್ಲಿದ್ದವರು ದೇಣಿಗೆ ನೀಡಿದ್ದೀವಿ ನಾವು. ಅದಕ್ಕೆ ಯಾವುದೇ ಅಡೆತಡೆ ಇರಲಿಲ್ಲ. ಈ ಚರ್ಚ್ ತುಂಬ ದೂರದಲ್ಲಿತ್ತು, ಕಡಿಮೆ ಅಂದರೆ ಒಂದು 80 ಮೀಟರ್ ದೂರದಲ್ಲಿರುವಂಥ ಬಿಲ್ಡಿಂಗ್ ಇದು. ಫಾದರ್ LS ಪಾಯ್ಸ್ ಅಂತ ಹೇಳಿ 1953ರಲ್ಲಿ ಈ ಕೆಲಸ ಶುರು ಮಾಡಿದರು. 56ರಲ್ಲಿ ಇದರದ್ದು ಉದ್ಘಾಟನೆ ಆ ಕಾಲದ ಬಿಷಪರು ಬೇಸಿಲ್ ಫೆಡ್ರಿಕ್ ಪೆರಿಸ್ ಅಂತ ಹೇಳಿ ಅವರು ನಡೆಸಿದರು. ಮೊನ್ನೆ ಯಾವುದೇ ಮುಂದಾಲೋಚನೆ ಇಲ್ಲದೆ ಒಂದು ಮೂರ್ಖತನದ ಒಂದು ಏನು ಹೇಳ್ತೀವಿ ನಾವು ಕೆಲಸ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಜವಾಬ್ದಾರರು ಯಾರು? ಒಂದು, ನಮ್ಮ ಮಂಗಳೂರಿನ ಬಿಷಪರು ಅದಕ್ಕೆ ನಮಗೆ ಆನ್ಸರ್ ಕೊಡಬೇಕು. ಮತ್ತು ನಮ್ಮ ಚರ್ಚಿನ ಪಾದ್ರಿಯವರು ಆನ್ಸರ್ ಕೊಡಬೇಕು. ಮೊದಲಿಗೆ ಹೇಳಿದರು ಅದರದ್ದು ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಬೇಕು, ಅದು ಹಳತ್ತು ಕಾಲದ್ದಾದ ಕಾರಣ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ದಕ್ಕೆ ನಾವು NITK ಸುರತ್ಕಲ್ಲಿದ್ದು ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಮಾಡಿದ್ವಿ. ಅಂದಾಜು ಒಂದು 27-30 ಸಾವಿರ ತನಕ ಖರ್ಚು ಮಾಡಿ ಅದನ್ನು ಮಾಡಿಸಿದ್ವಿ. ಆದರೆ ಅದಕ್ಕೆ ಕಿಲುಪು ಕಾಸಿನ ಮರ್ಯಾದೆಯನ್ನು ಕೊಡಲಿಲ್ಲ ಅವರು ಹೇಳಿದರು. ನಿನ್ನೆಯ ಪತ್ರಿಕೆಯಲ್ಲಿ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ನಿನ್ನೆ ಅವರು ಏನು ಹೇಳಿದರು ಅಂದರೆ, ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಕರ್ನಾಟಕದಲ್ಲಿ ಮಾಡಿದ ಕಾರಣ ಕೇರಳಕ್ಕೆ ಅದರದ್ದು ಪರಿಣಾಮ ಇಲ್ಲ ಅಂತ ಹೇಳಿದರು. ಆದರೆ ಅದು ಶುದ್ಧ ಸುಳ್ಳು. NITK ಸರ್ಟಿಫಿಕೇಟು ಇಡೀ ಇಂಡಿಯಾದಲ್ಲಿ ಎಲ್ಲಿಯೂ ಆಗುತ್ತೆ, ಅದು ಒಂದೇ, ಅದು ನ್ಯಾಷನಲ್ ಲೆವೆಲ್ ಇದ್ದು ಸರ್ಟಿಫಿಕೇಟು. ಹಾಗಾದರೆ ನಮ್ಮ ಕೈಯಾರು ಪಾಕಿಸ್ತಾನದಲ್ಲಿ ಇದೆಯಾ ಅಥವಾ ಬೇರೆ ದೇಶದಲ್ಲಿ ಇದೆಯಾ? ಮತ್ತು ಈ ಕಟ್ಟಡಗಳನ್ನು ಸಂರಕ್ಷಿಸಲು ನಾವು ಧರ್ಮ ಪ್ರಾಂತ್ಯಕ್ಕೆ ಮನವಿ ಮುಂಚೆನೇ ಕೊಟ್ಟಿದ್ವಿ. ಆದರೂ ಅವರು ಅದರ ಬಗ್ಗೆ ಯಾವುದೇ ಒಂದು ತೀರ್ಮಾನ ಕೈಗೊಂಡಿರಲಿಲ್ಲ. ಇದು ಒಂದು ಕಟ್ಟಡದ ಕೆಲಸ. ನಾವು ಇವತ್ತು ನಮ್ಮದು ಹೋದದ್ದು ಹೋಗಿ ಕಟ್ಟಡ ಮುರಿದಿದೆ. ಆದರೆ ಇದು ಇಲ್ಲಿಗೆ ಬಿಡಕೂಡದೆಂದು ನನ್ನದೊಂದು ಅಪೇಕ್ಷೆ. ಯಾಕೆಂದರೆ ಇಂಥ ಕಟ್ಟಡಗಳು ಬೇಕಾದಷ್ಟು ಇದ್ದಾವೆ. ಇನ್ನು ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಯೋಚಿಸಬೇಕಾಗಿದೆ. ಕಲೆ, ಯಾವುದೇ ಕಲೆ, ಅದು ವಾಸ್ತುಕಲೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಸಂಗೀತ ಕಲೆ ಆಗಿರ್ಬೋದು, ಅದು ಇತಿಹಾಸದಲ್ಲಿ ಯಾವತ್ತೂ ಅಮರವಾಗಿರುವಂಥದ್ದು. ಅಂಥದ್ರಲ್ಲಿ ವಾಸ್ತುಕಲೆಯನ್ನು ನಾವು ಉಳಿಸ್ಕೊಂಡಲ್ಲಿ ನಮ್ಮ ನಾಡಿಗೆ ಒಂದು ಗೌರವ ಇರ್ತದೆ. ಅದನ್ನು ಮುರಿದು ಹೊಸತು ಕಟ್ಟೋದ್ರಲ್ಲಿ ಗೌರವ ಇಲ್ಲ. ಹೊಸತು ಕಟ್ಟಲಿ, ಯಾರೂ ಅಡೆತಡೆ ಮಾಡಲ್ಲ. ಆದರೆ ಇರೋದನ್ನು ಯಾಕೆ ಕೆಡವಬೇಕು? ಅದು ಅದಕ್ಕೆ ಬೇಕಾದ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಅದಿದೆಲ್ಲ ಇತ್ತು. ಹೇಳಿದರು ಫೈರ್ ಆ್ಯಂಡ್ ಸೇಫ್ಟಿ ಎಲ್ಲ ಅದಿದೆಲ್ಲ ಇಲ್ಲ. ಹಳೆ ಕಾಲದ ಕಟ್ಟಡಕ್ಕೆ ಫೈರ್ ಆ್ಯಂಡ್ ಸೇಫ್ಟಿ ಬೇಕಾದರೆ ಇವರು ಹಾಕ್ಬಹುದಲ್ವ? ಫೈರ್ ಆ್ಯಂಡ್ ಸೇಫ್ಟಿಗೋಸ್ಕರ ಬಿಲ್ಡಿಂಗನ್ನು ಮುರಿತಾರೆ ಯಾರಾದರೂ? ಅದು ತಪ್ಪಲ್ವೇ? ಚರ್ಚು ಕಟ್ಟು ಉರುಳಿಸಿದ ರೀತಿಯಲ್ಲಿ ನಮಗೆ ತೀವ್ರ ಅಸಮಾಧಾನ ಇದೆ. ಅದಕ್ಕೆ ಅದರದ್ದೇ ಆದ ನಿಯಮಗಳಿದ್ದಾವೆ. ಒಂದು ಚರ್ಚನ್ನು ಓಪನಿಂಗ್ ಮಾಡುವಾಗ, ಉದ್ಘಾಟನೆ ಮಾಡುವಾಗ ಬಿಷಪರು ಬಂದು ಅದಕ್ಕೆ ನಾವೇನು ಹೇಳ್ತೀವಿ, ಅದಕ್ಕೆ ಪವಿತ್ರ ಒಂದು ತೈಲದಿಂದ ಅದನ್ನು ಪವಿತ್ರಿಸ್ತಾರೆ. ಅದೇ ರೀತಿಯಲ್ಲಿ ತೆಗೆಯುವಾಗಲೂ ಅದೇ ರೀತಿಯ ಸಂಪ್ರದಾಯಗಳನ್ನು ಪಾಲಿಸಲಿಕ್ಕೆ ಇದೆ. ಆದರೆ ಯಾವುದೇ ರೀತಿಯ ಒಂದು ಪೂಜೆ ಮಾಡಿದರು, ಬಲಿಪೂಜೆ ಮಾಡಿದರು, ಒಂದು ಅದಕ್ಕೋಸ್ಕರ ಅಂತಲ್ಲ, ಬಲಿಪೂಜೆ ಆದಿತ್ಯವಾರದ ನಾರ್ಮಲ್ ಬಲಿಪೂಜೆ ಮಾಡಿದರು, ಕೊನೆಗೆ ಒಂದು ಪವಿತ್ರ ನೀರಿನಲ್ಲಿ ಸಿಂಪಡಿಸಿದರು. ಏಕಾಏಕಿ ಅಲ್ಲಿದ್ದ ಪವಿತ್ರತೆಯನ್ನೆಲ್ಲ ತೆಗೆದುಕೊಂಡು ಆದಮೇಲೆ ಹೆಂಚುಗಳನ್ನು ತೆಗೆಯಲಾಯಿತು, ಗೋಡೆಗಳನ್ನು JCB ಮೂಲಕ ತೆಗೆಯಲಾಯಿತು. ಒಂದು ವೇಳೆ ಇವರಿಗೆ ಕನಿಷ್ಠ ಜ್ಞಾನ ಇರ್ತಿದ್ದಲ್ಲಿ ಆ ಕಲ್ಲುಗಳನ್ನು ಕೈಯಿಂದ ತೆಗೆದಲ್ಲಿ ಕಡಿಮೆ ಅಂದರೆ ಒಂದು 20-30 ಮನೆಗಳನ್ನು ನಿರ್ಮಿಸಬಹುದಿತ್ತು. ಅಷ್ಟೊಂದು ಕಲ್ಲುಗಳಿದ್ವು ಅದರಲ್ಲಿ, ಮುರಗಲ್ಲುಗಳು. ಅದಕ್ಕೆ ಇವತ್ತಿನ ಬೆಲೆ ಎಷ್ಟಿದೆ ಮಾರ್ಕೆಟಲ್ಲಿ? ಆದರೆ ಒಂದೇ ಒಂದು ಕಲ್ಲನ್ನು ಅವರು ಉಪಯೋಗಕ್ಕೆ ಶೂನ್ಯ ಮಾಡಿದರು. ಯಾವುದೇ ಇಲ್ಲದ ಒಂದು ಕಲ್ಪನೆ ಖಾಲಿ ಕ್ವಾರೆಗೆ ಕೊಂಡೋಗಿ ತುಂಬಿಸಿಟ್ಟಿದ್ದಾರೆ.
ಬೇಕಾದರೆ ಕೈಯಾರಿಗೆ ಹೋಗಿ ನೋಡ್ಬೋದು ನೀವು. ಅಂಥ ಒಂದು ಹೀನ ಕೃತ್ಯ ಇದು. ಬರೀ ನಮ್ಮ ಪಾದ್ರಿಯ ಫಾದರ್ ವಿಶಾಲ್ ಮೋನಿಸ್ರವರ ಹಠದಿಂದಾದ ಕೆಲಸ ಬಿಟ್ಟರೆ ಯಾವುದೇ ಜನರಿಗೆ ಇದರ ಬಗ್ಗೆ ಒಲವು ಇರಲಿಲ್ಲ, ಇದನ್ನು ತೆಗಿಬೇಕನ್ನೋ ಉದ್ದೇಶನೇ ಇರಲಿಲ್ಲ. ಮತ್ತು ಅವರು ಬಹುಮತ ಅಂತ ಹೇಳ್ತಾರಲ್ಲ, ಬಹುಮತದಿಂದ ಎಲ್ಲವೂ ಸರಿಯಾಗ್ತದೆಯಾ? ಬಹುಮತದಿಂದ ಯಾವುದು ಸರಿಯಾಗುವುದಿಲ್ಲ, ಎಲ್ಲವೂ ಸರಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇದೇ ಪಾದ್ರಿಯವರು ಅದನ್ನು ಉಳಿಸುವ ನಿಟ್ಟಿನಲ್ಲಿ ಬಹುಮತ ಯಾಚಿಸ್ತಿದ್ರೆ ಅದು ಬಹುಮತ ಉಳಿಸ್ಬೋದಿತ್ತು. ಯಾತಕ್ಕೋಸ್ಕರ ತೆಗೆಯುವ ಅಗತ್ಯ ಇತ್ತು? ಜಾಗದ ಪ್ರಶ್ನೆ ಇದೆಯಾ? ಅಲ್ಲಿ ಇಲ್ಲ, ಬೇಕಾದಷ್ಟು ಜಾಗ ಇದೆ ಗ್ರೌಂಡ್ ಮಾಡಲಿಕ್ಕೆ. ಗ್ರೌಂಡು ಇದೆ, ಇನ್ನೂ ಯಾಕೆ ಗ್ರೌಂಡ್ ಬೇಕು? ಈಗ ಆಟ ಆಡುವವರ ಸಂಖ್ಯೆನೇ ಇಲ್ಲ, ಆದರೂ ಗ್ರೌಂಡಿಗೋಸ್ಕರ ಅಂತ ತೆಗೆದರು. ಇದು ಸರಿಯೇ? ರಾತ್ರೋರಾತ್ರಿ JCB ತಂದು ತೆಗೆದ ಉದ್ದೇಶ ಏನು? ರಾತ್ರೋರಾತ್ರಿ ತೆಗೆದ ಉದ್ದೇಶ ಏನು? ಅವರಿಗೆ ಅವರ ಆಧಾರಗಳು ಕರೆಕ್ಟ್ ಇದ್ದಲ್ಲಿ, ಸರಿಯಾಗಿದ್ದಲ್ಲಿ ರಾತ್ರೋರಾತ್ರಿ ಬೀಳಿಸುವ ಅಗತ್ಯ ಇರಲಿಲ್ಲ ಅಲ್ವೇ? ಆರಾಮ್ಸೆ ಅದನ್ನು ಒಳ್ಳೆ ಚೆನ್ನಾಗಿ ತೆಗಿಬೋದಿತ್ತು. ಆ ಶಿಲುಬೆಯನ್ನು ಬೀಳಿಸಿದ ಪರಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕಾರಣ ಆ ಶಿಲುಬೆಗೆ ಕನಿಷ್ಠ ಗೌರವವನ್ನು ಕೊಡದೆ JCBಯಲ್ಲಿ ಉರುಳಿಸಲಾಗಿದೆ. ಇದು ಸರಿಯಾ? ಇದು ಇವತ್ತು ನಮ್ಮ ಭಾವನೆಗಳಿಗೆ ಧಕ್ಕೆ ಅಲ್ವೇ? ನಮ್ಮ ಹಿರಿಯರು ಹಿಂದಿನಿಂದಲೂ ಆ ಶಿಲುಬೆಯನ್ನು ಆರಾಧಿಸಿಕೊಂಡು ಬಂದವರು. ಆ ಶಿಲುಬೆ ಎಲ್ಲರಿಗೊಂದು ಸಾಂತ್ವನದ ದಾರಿಯಾಗಿತ್ತು. ಅಂಥ ಶಿಲುಬೆಯನ್ನು ಇವರು ಒಂದೇ ಏಟಿನಲ್ಲಿ JCB ಮೂಲಕ ದೂಡಿ ಹಾಕಿದರು, ಹುಡಿ ಮಾಡಿದರು. ಇವತ್ತು ಅದಕ್ಕೆ ನಾವು ಪ್ರಶ್ನಿಸಿರುವಾಗ ಆನ್ಸರ್ ಯಾರು ಮಾಡ್ತಾರೆ? ಇವತ್ತು ನಮಗೆ ಯಾರು ಇದಕ್ಕೆ ಹೊಣೆ? ಇದಕ್ಕೆ ನಾನು ನೇರವಾಗಿ ಮಂಗಳೂರಿನ ಧರ್ಮ ಪ್ರಾಂತ್ಯದ ಬಿಷಪ್ಪು ಪೀಟರ್ ಪೌಲ್ ಸಲ್ಡಾನ ಹಾಗೂ ಕೈಯಾರಿನ ನಮ್ಮ ಚರ್ಚ್ ಪಾದ್ರಿ ವಿಶಾಲ್ ಮೋನಿಸ್ ಮತ್ತು ಸಮಿತಿಯವರು, ಪಾಲನಾ ಮಂಡಳಿ ಮತ್ತು ಸಮಿತಿಯವರನ್ನು ನಾನು ದೂಷಿಸ್ತೇನೆ. ಇವರ ಮೇಲೆ ನನಗೆ ತೀವ್ರ ಅಸಮಾಧಾನ ಇದೆ. ಇದನ್ನು ನಾವು ಖಂಡಿಸುವ ಅವಶ್ಯಕತೆ ಇದೆ. ಕಮಿಟಿಗಳಿದ್ದಾವೆ ಸರ್ ಚರ್ಚಿನ ಒಳಗಡೆ, ಅವುಗಳು ಯಾರು ಜನರಿಗೋಸ್ಕರ ಇಲ್ಲ. ಕಮಿಟಿಯಲ್ಲಿ ಯಾರು ಮಾತಾಡ್ತಾ ಇಲ್ಲ ಸರ್. ಕಮಿಟಿಯಲ್ಲಿ ಎಲ್ಲ ಅವರ ಇಚ್ಛೆಗೆ ಬೇಕಾದಾಗೆ ಕಮಿಟಿ ರೂಪುಗೊಳ್ಳುತ್ತದೆ. ಕಮಿಟಿಯಲ್ಲಿ ಇಲ್ಲಿ ಹಳೆ ಉಪಾಧ್ಯಕ್ಷರು ಇಬ್ಬರು ಇದ್ದಾರೆ ಸರ್. ನಾನು ಹೊಸ ಬಿಲ್ಡಿಂಗ್ ಕಮಿಟಿಯಲ್ಲಿ ನಾನು ಇದ್ದೇನೆ, ಈಗ ಇದ್ದೇನೆ. ಹೊಸ ಬಿಲ್ಡಿಂಗ್ ಮಾಡುವಾಗಲೂ ಅಷ್ಟೇ ನಮ್ಮದು ಯಾವುದೇ ತಕರಾರು ಇಲ್ಲ ಸರ್. ಅವರು ಎಷ್ಟು 4-5 ಕೋಟಿಯ ಬಜೆಟ್ ಇದ್ದು ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ, ಸರಿ ಮಾಡಲಿ, ನಮ್ಮದು ಅಭ್ಯಂತರ ಇಲ್ಲ. ಹೊಸದನ್ನು ಮಾಡಿ, ಹಳೆದನ್ನು ಯಾಕೆ ತೆಗಿಬೇಕು? ನಮ್ಮದು ಅದೇ ಕಾನೂನು. ಯಾವುದೇ ಕಾನೂನಲ್ಲಿ ಅಂತದ್ದಿಲ್ಲ ಸರ್. ಸರ್ ಅದು ಪ್ರೈವೇಟ್ ಲ್ಯಾಂಡ್, ಅದು ಬಿಷಪರ ಮತ್ತೆ ಚರ್ಚಿನ ಲ್ಯಾಂಡ್ ಆದ ಕಾರಣ ನಾವು ಅದಕ್ಕೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದಲ್ಲಿ ಯಾವುದೇ ಪ್ರಯೋಜನ ನಮಗೆ ಆಗುವಂಥದ್ದು ಇಲ್ಲ. ಇನ್ನೊಂದು ಏನಂದ್ರೆ, ನಾವು ಬಹಳ ದೊಡ್ಡ ತಪ್ಪು ಮಾಡಿದ್ದು ನಮ್ಮ ಹಿರಿಯರಿಗೆ ಅಂದರೆ ಬಿಷಪರಿಗೆ ಮತ್ತು ನಮ್ಮ ಪಾದ್ರಿಗಳಿಗೆ ನಂಬಿದ್ದು ಸರ್. ನಮಗೆ ನಂಬಿಕೆ ದ್ರೋಹ ಮಾಡಿದ್ರು. ಸರ್ ಜನ ಸೇರಿಸಿದ್ರು, ನಾವು ಅದನ್ನು ಯಾವ ರೀತಿಯಲ್ಲಿ ಸ್ಟೇ ಮಾಡಿಸೋದು ಸರ್? ನಾವು ಆವತ್ತು ಸಂಜೆ ಹೋಗಿದ್ವಿ ಪೊಲೀಸ್ ಸ್ಟೇಷನ್ಗೆ ನಮ್ಮಲ್ಲಿ ಕೆಲವರು ಹೋಗಿದ್ರು. ಆದರೆ ಅವರು ಅದನ್ನೇ ಹೇಳಿದರು, ನೀವು ಕೋರ್ಟಿಂದ ಅದಕ್ಕೆ ಇದು ತರಬೇಕು. ಅದರ ಒಳಗಡೆ ನಾವು ಇಲ್ಲಿ ಬಿದ್ದಾಗಿದೆ ಸರ್. ಅಷ್ಟು ತರಿಸುವಲ್ಲಿ ಅದು ಬಿದ್ದಾಗಿದೆ ಸರ್. ಮತ್ತು ನಾವು ಮಾತಾಡಿ ಏನು ಪ್ರಯೋಜನ? ಸಪೋರ್ಟ್ ಅಂದರೆ ಸರ್, ನಮ್ಮದು ಒಂದು ದುರ್ದೈವ ಅಂದರೆ ಈ ಹಳೆ ಕಟ್ಟಡ ಮತ್ತು ಈ ಹೆರಿಟೇಜ್ ಅನ್ನೋ ಕಲ್ಪನೆ ನಮ್ಮ ಜನರಿಗೆ ಬರಲಿಕ್ಕೆ ಕಷ್ಟ ಇದೆ ಸರ್. ಸ್ವಲ್ಪ ಅದು ಬರೀ ಒಂದು ನಾವು ಹೇಳಬೇಕಷ್ಟೇ ಹೊರತು ಅದರ ಮೇಲೆ ಕುಟುಂಬ ಸಪೋರ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮ್ಯಾಮ್. ಈಗ ಒಂದು 40-50 ಕುಟುಂಬದ ಸಪೋರ್ಟ್ ಇದೆ ಸರ್. ಈಗ ಎದುರು ಯಾರು ಬರಲ್ಲ. ಅಂದರೆ ನಾವು ಗೌರವ ಕೊಡ್ತೀವಿ ಅವರಿಗೆ, ನಮ್ಮ ಹಿರಿಯರು ಅಂತ ಹೇಳಿ, ಅದೇ ಕಷ್ಟ ಆಗಿದೆ. ಧರ್ಮಗುರುಗಳಿಗೆ ಈಗ ಅವರು ಹೊಸದಾಗಿ ನಿರ್ಮಿಸುವ ಚರ್ಚ್ ಇದೆಯಲ್ಲ, ತಾನು ತನ್ನದೇ ಉಳಿಬೇಕು ಎನ್ನುವ ಒಂದು ಅಹಂಕಾರವೇ ಇದಕ್ಕೆ ಕಾರಣ ಅಂತ ಹೇಳ್ತೀನಿ ನಾನು. ಇಲ್ಲದಿದ್ದರೆ ಅದನ್ನು ತೆಗೆಯುವ ಯಾವುದೇ ಉದ್ದೇಶ ಅಲ್ಲಿ ಇರಲಿಲ್ಲ.
ಆ ಸ್ಟ್ರಕ್ಚರ್ ಎಷ್ಟು 70 ಇಯರ್ಸ್ 70 ಇಯರ್ಸ್ ಮೇಲೆ ಅದು ಎಷ್ಟು ಸಲ ಮೇಂಟೈನ್ ಆಗಿದೆ ಅಂತ ಹೇಳಿ ಮುಂಚೆ ಎಷ್ಟು ತುಂಬ ಸಲ ಆಗಿದೆ. ಕೊನೆಗೆ ಒಂದು ಪೇಂಟಿಂಗ್ ಮಾಡೋದು ಒಂದು 20 ವರ್ಷ ಆಗಿದೆ. 20 ವರ್ಷ ಆದರೆ ಇಲ್ಲ, ಪೇಂಟಿಂಗ್ ಮಾಡೋದೇ ಇಲ್ಲ, ಒಂದು ಇಲ್ಲ, 15-20 ವರ್ಷ ಆಗಿದೆ. ಇಲ್ಲ painting ಮಾಡಿದ ಕೆಲಸ 7 ವರ್ಷದ ಮುಂಚೆ ಮಾಡಿದ್ರು, 6 ವರ್ಷದ ಒಳಗೆ ಮಾಡಿದ್ರು ಒಂದ್ಸಲ. ಗೋಡೆ ಸ್ಟ್ರಕ್ಚರ್ ಎಲ್ಲ ಉಳಿದದ್ದು ಸ್ಟ್ರಕ್ಚರ್ ಎಲ್ಲ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಸರ್. ಯಾವುದೇ ಅದರಲ್ಲಿ ನಿಮಗೆ ನಾವು ಇದು NITಗೆ ಸರ್ಟಿಫಿಕೇಟ್ ಅನ್ನು ನಾವು ಕೊಟ್ಟಿದ್ದೀವಿ. ರಿಪೋರ್ಟ್ NITಗೆ ರಿಪೋರ್ಟ್ ಸರ್. ಹಾಗಾದ್ರೆ ಹೊಸ ಚರ್ಚ್ ಕಟ್ಟಲಿಕ್ಕೆ ಅದು ಅಂದ್ರೆ ಇದು ಯಾರಿಗೆ ಕೊಟ್ಟದ್ದು NITಗೆ? ಬಿಷಪರಿಗೆ ಕೊಟ್ಟಿದ್ದೇವೆ, ಕೈಯಾರ್ ಚರ್ಚಿನ ಧರ್ಮಗುರುಗಳಿಗೆ ಕಳಿಸಿದ್ದೇವೆ. ಕ್ಯಾರೋಲಿನ್ ಡಿಸೋಜ ಆ ಕ್ಯಾರೋಲಿನ್ ಡಿಸೋಜ ಅಂದರೆ ಆರ್ಕಿಟೆಕ್ಟ್ ರಿಪೋರ್ಟರ್, ಅದು ಅವರ ಇದರಲ್ಲಿ ಅವರು NITಗೆ ಇಂಜಿನಿಯರ್ಸ್ಗಳಿಗೆ ಇದು ಮಾಡಿದ್ದು ಅವರ ಹೆಸರಲ್ಲಿ ಕಳಿಸಿದ್ದಾರೆ. ಅದು ಅಂದ್ರೆ ಈಗ ಹಳೆ ಚರ್ಚ್ ಉಳಿತಿದ್ರೆ ಮೇಂಟೆನೆನ್ಸ್ ಯಾರು ನೋಡ್ತಾರೆ? ಅದೊಂದು ದೊಡ್ಡ ನಮ್ಮ ಪ್ರಶ್ನೆ ಸರ್. ಅದರ ಮೇಲೆ ನಾವು ನೀವು ಮಾತಾಡಿ ಸರ್. ಬಿಷಪರು ಕೇಳಿದ ಪ್ರಶ್ನೆ ಅದು. ನೋಡಿ, ನಾವು ನವೆಂಬರ್ ಪ್ರಥಮ ವಾರದಲ್ಲಿ ಚರ್ಚಲ್ಲಿ ಒಂದು ಮೀಟಿಂಗ್ ನಡೆದರು. ಆ ಮೀಟಿಂಗ್ನಲ್ಲಿ ಸುಮಾರು ಒಂದು 150+ ಜನ ಇದ್ದರು. ಅವರು ಒಂದು ಪ್ಯಾಂಪ್ಲೆಟ್ ಎಲ್ಲ ತಯಾರು ಮಾಡಿದ್ದಾರೆ ಮೊದಲೇ, ಅಂದರೆ ಪೂರ್ವ ತಯಾರಿ ಮೊದಲೇ ಮಾಡಿಕೊಂಡಿದ್ದಾರೆ ಅವರು. ನಮ್ಮಲ್ಲಿ ಯಾವ ಪೂರ್ವ ತಯಾರಿ ಇರಲಿಲ್ಲ. ಅಲ್ಲಿ ಒಂದು ಪ್ರಶ್ನೆ ಬಂತು, ಹಳೆ ಚರ್ಚನ್ನು ಉಳಿಸಬೇಕೋ ಬೇಡವೋ, ಕೈ ಎತ್ತಿ ಅಂತ ಹೇಳಿದರು. ಯಾರಿಗೆ ಹಳೆ ಚರ್ಚ್ ಬೇಕು ಅವರು ಕೈ ಎತ್ತಿ. ಆಯ್ತು, ಒಂದು ಎಲ್ಲರೂ ಇರಲಿಲ್ಲ, 10-25 ಜನ ಇದ್ದರು, ಕೈ ಎತ್ತಿದ್ರು. ಹಳೆ ಚರ್ಚ್ ಬೇಕು. ಹಳೆ ಚರ್ಚ್ ಯಾರಿಗೆ ಬೇಡ ಕೈ ಎತ್ತಿ. ಯಾರು ಮಾತಾಡಲಿಲ್ಲ. ಒಂದು ಅಲ್ಲಲ್ಲ ನಾವು ಮಾತಾಡಿ ಯಾರಿಗೆ ಬೇಡ ಬೇಡ ಅವರು ಕೈ ಎತ್ತಿ ಅಂದಾಗ ಒಂದು 40 ಮಂದಿ ಕೈ ಎತ್ತಿದ್ರು. 40-42 ಏನೋ, ನನಗೆ ಅದರ ಸರಿಯಾದ ಇದು ಗೊತ್ತಿಲ್ಲ ಫಿಗರ್. ಕೈ ಎತ್ತಿದ್ರು. ಆದರೆ ಒಟ್ಟು 40 + 25 ಅಂತ ಇಟ್ಕೊಳ್ಳಿ, 65 ಆಯಿತು. 65 ಬಹುಮತ ಆಗುತ್ತದ? 150ರ ಮೇಲೆ ಜನ ಇದ್ದಾರೆ ಅಲ್ಲಿ. ಹಾಗಾದ್ರೆ ಮೌನವಾಗಿ ಕೂತವರು ಅವರ ಪಕ್ಷದವರ ಎನ್ನುವ ಪ್ರಶ್ನೆ ಉಂಟಲ್ಲಿ. ಈ ಪ್ರಶ್ನೆ ನಮ್ಮ ವಿಗಾರ್ವಾರ್ ಅಂತ ಹೇಳ್ತೀವಿ ನಾವು, ನಮ್ಮ ವರಾಡು ಲೆವೆಲಲ್ಲಿ ಒಬ್ಬರು ಪ್ರಧಾನ ಗುರು ಇದ್ದಾರೆ. ಅವರು ಬಂದಾಗ ಅವರು ನಮ್ಮ ಹತ್ರ ಕೇಳಿದರು, ಅಲ್ಲಿ ಬಹುಮತ ಇತ್ತಲ್ವೋ ಅಂತ. ಹೆಚ್ಚು ಮಂದಿ ಕೈ ಎತ್ತಿದ್ದಾರಲ್ವೋ? ಅದಕ್ಕೆ ನಾನು ಹೇಳಿದೆ, ಬಹುಮತ ಆಗಬೇಕಿದ್ರೆ ಅರ್ಧಕ್ಕಿಂತ ಜಾಸ್ತಿ ಆಗಬೇಡ್ವೋ? 150 ಮಂದಿ ಇದ್ರೆ ಬಹುಮತ ಅಂದ್ರೆ 75+ ಆಗಬೇಕು. ಅಲ್ಲ, ಅವರಿಗೆ ಕೈ ಎತ್ತಲಿಕ್ಕೆ ಧೈರ್ಯ ಇಲ್ಲ. ಫಾದರ್ ಎದುರಿನಲ್ಲಿ ಕೈ ಎತ್ತಲಿಕ್ಕೆ ಧೈರ್ಯ ಇಲ್ಲದವರು ಕೆಲವರಿದ್ರು. ಅವರು ಹಿಂದಿನಿಂದ ನಮಗೆ ಹೇಳ್ತಾರೆ, ಇಲ್ಲ ನಮಗೆ ಚರ್ಚ್ ಬೇಕು. ಅವರಿಗೆ ನಿಮ್ಮ ಎದುರು ಮಾತಾಡಲಿಕ್ಕೆ ಹೋಗ್ತಿಲ್ಲ, ಅವರ ಎದುರು ಮಾತಾಡಬೇಕು, ಇಬ್ರಾಹಿಂ ಎದುರು ಮಾತಾಡಲಿಕ್ಕೆ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ಹಿಂದಿನಿಂದ ಅಲ್ಲ, ನಿಮಗೆ ಸಾಧಾರಣ ಗೊತ್ತುಂಟಲ್ಲ, ಸಾಧಾರಣ ಚರ್ಚ್ಗಳಲ್ಲಿ ಫಾದರ್ ಅಂದರೆ ಅವರು ನಮಗೆ ಅತ್ಯಂತ ಪೂಜನೀಯ ವ್ಯಕ್ತಿ. ಅದರ ಕುರಿತು ನಾನೀಗ ಹೇಳ್ತಾ ಇದ್ದೇನೆ. ನವೆಂಬರ್ 28ಕ್ಕೆ ನಾವು ಬಿಷಪರನ್ನು ಭೇಟಿ ಮಾಡಿದೆವು. ಬಿಷಪರನ್ನು ಭೇಟಿ ಮಾಡುವಾಗ ಬಿಷಪ್ ಹೇಳಿದರು, ಚರ್ಚ್ ಉಳಿಸಬಹುದು, ಆದರೆ ಚರ್ಚ್ ಉಳಿಸಲಿಕ್ಕೆ ಅದಕ್ಕೆ ತುಂಬ ಖರ್ಚು ಉಂಟು, ಮೇಂಟೆನೆನ್ಸ್ ಮಾಡುವ ಖರ್ಚು ಉಂಟು. ಅದು ಈಗ ಹೊಸ ಚರ್ಚ್ ಕಟ್ಟುತ್ತಿರುವಂತಹ ಫಾದರಿಗೆ ಆ ಮೇಂಟೆನೆನ್ಸ್ ಖರ್ಚನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಡಯಾಸಿಸಿಂದ ಏನಾದರೂ ಅದಕ್ಕೆ ಕೊಡುವ ಅಂದರೆ ಇಲ್ಲಿ ಡಯಾಸಿಸ್ನಲ್ಲೂ ಏನೂ ಇಲ್ಲ. ಹಾಗಾದರೆ ಏನು ಮಾಡೋಣ, ನೀವು ಯಾರಾದರೂ ಜವಾಬ್ದಾರಿ ತಗೊಳ್ತೀರಾ? ನಾವು ಕೂಡಲೇ ಹೇಳಿದೆವು, ನಾವು ಜವಾಬ್ದಾರಿ ತಗೊಳ್ತೇವೆ. ಜವಾಬ್ದಾರಿ ತಗೊಳ್ತೇವೆ ಅಂತ ಹೇಳಿದರೆ ಸಾಲದು, ರಿಟರ್ನ್ ಆಗಿ ಕೊಡಬೇಕು, ಬರೆದು ಕೊಡಬೇಕು ಅಂದರು. ನಾವು 13 ಮಂದಿ ಬರೆದು ಕೊಟ್ಟೆವು. ಅದರಲ್ಲಿ 2-3 ಮಂದಿ ಕಾರ್ಪೆಂಟರ್ಸ್, ಮೇಷನ್ಸ್ ಇದ್ರು, ಪೇಂಟರ್ ಇದ್ರು, ಇನ್ನು ಪ್ಲಂಬರ್ ಇದ್ರು, ಎಲೆಕ್ಟ್ರಿಷಿಯನ್ ಇದ್ರು. ಹೀಗೆ ಒಟ್ಟು 13 ಮಂದಿ. ನಾವು ಕೆಲವರು ಕೈಕಾಲು ಬರದವರು, ಕೆಲವರು ನಾವು ಅದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡ್ತೇವೆ ಅಂತ ಭರವಸೆ ಕೊಟ್ಟು 3-4 ಮಂದಿ ಹೌದು ಆರ್ಥಿಕವಾಗಿ ಸಹಾಯ ಮಾಡ್ತೇವೆ. ಆಗ ಬಿಷಪ್ ಹೇಳಿದ್ರು, ಸರಿ ಹಾಗಾದರೆ ಹೊಸ ಚರ್ಚ್ ಆಗುವಲ್ಲಿವರೆಗೆ ಹಳೆಯ ಚರ್ಚನ್ನು ಅದೇ ರೀತಿ ಇಡುವ, ಮೇಂಟೆನೆನ್ಸ್ ಅನ್ನು ನೀವು ನೋಡಿಕೊಳ್ಬೇಕು. ಆಯಿತು ಅಂತ ನಾವು ಬರೆದು ಕೊಟ್ಟೆವು, ಎಲ್ಲ ಆಯಿತು. ನಾವು ನಂಬಿದೆವು ಯಾರನ್ನು? ಈ ನಮ್ಮ ಪವಿತ್ರ ವ್ಯಕ್ತಿಗಳನ್ನು.
ಯಾಕೆಂದರೆ 10-12 ವರ್ಷ ಸೆಮಿನರಿಗೆ ಹೋಗಿ ಅಲ್ಲಿ ಕಲಿತು ಬರ್ತಾರೆ, ಎಲ್ಲ ಜನರಿಗೆ ಧರ್ಮ ಬೋಧನೆಯನ್ನು ಮಾಡ್ತಾರೆ. ಅಂತಹ ಉತ್ತಮ ವ್ಯಕ್ತಿಗಳಿಗೆ ಈಗ ನನ್ನದೇ ಅನುಭವ ಹೇಳುವುದಿದ್ರೆ, ನಾನು ಹುಟ್ಟಿ 71 ವರ್ಷ, ನಂದು 71 ವರ್ಷ ಈಗ ಏಜ್. ಚರ್ಚ್ ಉದ್ಘಾಟನೆ ಆಗುವಾಗ ನಾನು 1 ವರ್ಷದ ಮಗುವಾಗಿದ್ದೆ. ಇಲ್ಲಿವರೆಗೆ ಯಾವುದೇ ಫಾದರಿಗೆ ಯಾವುದೇ ಕಷ್ಟ ಬಂದಾಗ, ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಇಲ್ಲಿ ಇದರ ಮೊದಲಿನ ಹಲವು ಫಾದರ್ಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಕಷ್ಟ ಬಂದಾಗ ನಾನು ಓಡ್ತಿದ್ದೆ. ಯಾಕಂದ್ರೆ ಹತ್ತಿರದಲ್ಲಿರುವ ಮನೆ ನನ್ನದು, ನಾನು ಓಡ್ತಿದ್ದೆ ಅಲ್ಲಿಗೆ, ಫಾದರಿಗೆ ಸಹಾಯ ಮಾಡ್ತಿದ್ದೆ. ನಿಮ್ಗೆ ಗೊತ್ತುಂಟು, ಸ್ವಲ್ಪ ವರ್ಷದ ಮೊದಲು ವರ್ಕಾಡಿಯಲ್ಲಿ ಒಂದು ಪ್ರಕರಣ ನಡೆದಿತ್ತು. ಚರ್ಚಿನ ಒಂದು ಕಾಂಪೌಂಡ್ನಲ್ಲಿ ದಾರಿ ಕೊಡಬೇಕು ಅಂತ ಗಲಾಟೆ ಆಯಿತು. ಆ ಗಲಾಟೆ ತುಂಬ ಎಂಥದ್ದು ಪೆಟ್ಟು ಗಿಟ್ಟು ಎಲ್ಲ ಬಿತ್ತು. ರಿಸರ್ವ್ ಪೊಲೀಸ್ ಕೂಡ ಬಂದರು. ಆ ಸಂದರ್ಭದಲ್ಲಿ ನಮ್ಮ ವರಡದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆ ಚರ್ಚಿಗೆ ಭೇಟಿ ಕೊಡಲಿಲ್ಲ, ನೋಡಲಿಲ್ಲ. ಬಿಷಪ್ ಆಗಲಿ ಇನ್ನಿತರರಾಗಲಿ ಯಾರೂ ಅಲ್ಲಿ ಬಂದಿಲ್ಲ. ಆ ಸಮಯದಲ್ಲಿ ನಾನು ಉಪಾಧ್ಯಕ್ಷರಾಗಿದ್ದೆ. ಅಲ್ಲಿ ಧರ್ಮಗುರುಗಳಾಗಿದ್ದವರು ಫಾದರ್ ಎಲಿಯಾಸ್ ಡಿಸೋಜ ಅಂತ. ಅವರು ಮತ್ತು ನಾನು ಇಬ್ಬರು ಸೇರಿ, ಇದು ಲೀಗಲ್ ಅಲ್ಲ, ಆದರೂ ಕೂಡ ಫಾದರ್ ಪೊಲೀಸರ ಭಯದಿಂದ ಒಂದು ಕಡೆ ಅವಿತುಕೊಂಡಿದ್ದರು. ಅಂಥ ಫಾದರನ್ನು ಅಲ್ಲಿಂದ ತಕೊಂಡು ಪಜೀರ್ ಎನ್ನುವಂಥ ಈಗರಿಗೆ ಕೊಂಡೋಗಿ ನಾವು ಬಿಟ್ಟದ್ದು. ಯಾಕೆಂದರೆ ನಾವು ಫಾದರ್ಗಳಿಗೆ ಅವರು ಪವಿತ್ರ ವ್ಯಕ್ತಿ ಅಂತ ನಾವು ಭಾವಿಸ್ತೇವೆ. ಅಂಥದ್ರಲ್ಲಿ ಈ ರೀತಿಯ ಅನ್ಯಾಯ ನಮಗೆ ಆಗ್ತದೆ ಅಂತ ನಾನು ಕನಸು ಮನಸ್ಸಿನಲ್ಲಿ ಕೂಡ ಎನಿಸಿರಲಿಲ್ಲ. ನನಗೆ ಪೂಜೆ ಆದ ಕೂಡಲೇ, ನಾನು ಚರ್ಚಿನ ಬಲಿ ಪೂಜೆ ಆದ ಕೂಡಲೇ ನಾನು ಹೊರಗೆ ಬಂದಿದ್ದೆ. ಹೊರಗೆ ಬಂದು ಮನೆಗೆ ಬಂದು ಚಹಾ ಕುಡಿದು ಹೊರಗೆ ಬಂದು ನೋಡ್ತೇನೆ, ಹಂಚು ತೆಗೀತಾ ಇದ್ದಾರೆ. ಗಾಡಿಗಳಲ್ಲಿ ಬೆಂಚು, ಇತರ ಸಾಮಗ್ರಿಗಳು ಫಾದರ ಮನೆಗೆ ಹೋಗ್ತಾ ಇವೆ. ಈಗ ಹೊಸ ಮನೆ, ಹೊಸ ವಾಸಸ್ಥಳ ಕಟ್ಟಿದ್ದಾರೆ ಅವರು, ಅಲ್ಲಿಗೆ ಹೋಗ್ತಾ ಇದೆ. ಇದು ನಾನು ನೋಡಿದೆ. ಹೌದು, ಒಂದು ಪ್ರಶ್ನೆ ಅಲ್ಲಿ ಬಂತು. ನಮ್ಮ ಪತ್ರಕರ್ತರು ಕೇಳಿದರು, ನೀವು ಯಾಕೆ ಕಾನೂನಿನ ಮೊರೆ ಹೋಗಲಿಲ್ಲ? ನೋಡಿ, ಸರಿಯಾಗಿ ನೋಡಿ, ಈ ಆದಿತ್ಯವಾರವನ್ನು ಯಾಕೆ ಅವರು ಹೆಕ್ಕಿಕೊಂಡ್ರು? ಯಾಕೆಂದ್ರೆ ಅವರಿಗೆ ಗೊತ್ತುಂಟು, ಆದಿತ್ಯವಾರ ದಿವಸ ನ್ಯಾಯಾಲಯ ಇಲ್ಲ, ನ್ಯಾಯ ಅಲ್ಲಿ ಸಿಗೋದಿಲ್ಲ. ಮತ್ತೆ ನಾಳೆ ಹೋಗಿ ನೋಡುವಾಗ ಚರ್ಚೆ ಇಲ್ಲ. ಮತ್ತೆ ಇಲ್ಲದ ಚರ್ಚೆಗೆ ಉಳಿಸಲಿಕ್ಕೆ ನಾವು ಯಾಕೆ ಹೋಗ್ಬೇಕಾಗ್ತದೆ? ಇದು ಅಲ್ಲಿ ನಡೆದಂತಹ ಇಷ್ಟು ವಿಷಯ. ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಈ ಚರ್ಚಿನ ಕನ್ಸ್ಟ್ರಕ್ಷನ್ ಸ್ಟ್ರಕ್ಚರ್ ಒಳ್ಳೆದುಂಟಾದ್ರೆ ಬಿಷಪ್ ಇನ್ನೊಂದು ಕಟ್ಟಲಿಕ್ಕೆ ಪರ್ಮಿಷನ್ ಸ್ಥಳದ ಅವಕಾಶ ಕಡಿಮೆ. ಸರಿ, ಅದು ಸ್ಥಳಾವಕಾಶ ಕಡಿಮೆ ಅಂತ ಹೇಳಿ ಸರ್, ಅದರಲ್ಲಿ ಸ್ಥಳಾವಕಾಶ ಕಡಿಮೆ ಅಂತ ಹೇಳಿ ಅವರು ಇದನ್ನು ಮಾಡಿದ್ರು. ಸರಿ, ನಾವು ಅಲ್ಲಿ 3 ಇದಿಟ್ಟಿದ್ರು ಸರ್. ಅವರು 3 ಇದು ಆಪ್ಷನ್ ಇಟ್ಟಿದ್ರು. ಒಂದು, ಹಳೆ ಚರ್ಚನ್ನು ಮೇಂಟೈನ್ ಮಾಡೋದು, ಅಂದರೆ ನವೀಕರಣ ಮಾಡೋದು. ಇನ್ನೊಂದು, ಅದನ್ನು ತೆಗೆದು ಅದೇ ಜಾಗದಲ್ಲಿ ಬೇರೆ ಚರ್ಚನ್ನು ಕಟ್ಟುವುದು. ಇನ್ನೊಂದು, ಅದನ್ನಲ್ಲಿ ಉಳಿಸಿ ಬೇರೆ ಚರ್ಚನ್ನು ಕಟ್ಟಲಿಕ್ಕೆ ಅಂತೇಳಿ 3 ವರ್ಷದ ಮೊದಲು, ಅಂದರೆ 2023 ಸೆಪ್ಟೆಂಬರ್ ನವೆಂಬರಲ್ಲೇನೋ ಮನೆಗಳಿಗೆ ಬರೆದು ಕಳಿಸಿದ್ರು. ಅಂದರೆ 3 ಆಪ್ಷನ್ ಕೊಟ್ಟರು, ಎಲ್ಲರೂ ಟಿಕ್ ಮಾಡಿಕೊಳ್ಳಿಕ್ಕೆ. ಇದೇ ಫಾದರ್ ವಿಶಾಲ್ ಮನೀಶ್ರವರೇ. ಅದರಲ್ಲಿ ಎಲ್ಲರೂ ಏನು ಮಾಡಿದ್ರು, ಬಹುಮತ ಸಿಕ್ಕಿದ್ದು. ಅದರಲ್ಲಿ ಹೊಸ ಕಟ್ಟಡ ಕಟ್ಟಲಿಕ್ಕೆ, ಅದನ್ನು ಉಳಿಸಿ, ಹಳೆಯದನ್ನು ಉಳಿಸಿ ಹೊಸ ಕಟ್ಟಡ ಕಟ್ಟಲಿಕ್ಕೆ, ಇದು ಕೂಡ ಬಹುಮತವೇ. ಆದರೆ ಅದು ಕೂಡ ಅವರು ಹೇಳಿದ್ದು, ಅದನ್ನು ಅವರೇ ಹೇಳಿ, ಅಲ್ಲಿ ಆವತ್ತು ಚರ್ಚಿನ ಅಲ್ತಾರಲ್ಲಿ ಅವರು ಹೇಳಿದರು, ಹಳೆಯದನ್ನು ಮುರಿಲಿಕ್ಕಾಗೋದಿಲ್ಲ, ಪ್ಲಸ್ ನಮಗೆ ಬಹುಮತ ಇದಕ್ಕೆ ಬಂದಿದೆ, ಇನ್ನು ನಾವು ಹೊಸದನ್ನು ಬೇರೆ ಜಾಗದಲ್ಲಿ ಮಾಡುವ. ಅದಕ್ಕೂ ನಮ್ಮದೊಂದು ಆಸೆ ಇತ್ತು. ಅದರ ಹಿಂದೆನೇ ಜಾಗ ಇತ್ತು ಬೇರೆ, ಬಿಡಿ, ಅದು ಬೇರೆ ಇನ್ನೊಬ್ಬರ ಜಾಗವನ್ನು ತೆಗೆದುಕೊಂಡು ಸ್ವಲ್ಪ ಹೌದು ರೇಟ್ 40 ಲಕ್ಷಕ್ಕೆ ತಗೊಂಡು ಅದರಲ್ಲಿ ಕಟ್ಟಿದ್ರು. ಕಟ್ಟುವುದಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇರಲಿಲ್ಲ ಸರ್. ಇರಲಿ, ಓಕೆ, ನಮ್ಮದು ಕಷ್ಟಪಟ್ಟು ಯಾರಾದರೂ ಸರಿ ಕಷ್ಟಪಟ್ಟು ಕೊಡ್ತಾರೆ, ಚರ್ಚ್ಗಳಿಗೆಲ್ಲ ಹಣ ಕೊಡ್ತಾರೆ, ಹೊರಗಿನವರು ಕೊಡ್ತಾರೆ. ತುಂಬ ಮಂದಿ ಸಿಗೋದು ಹೊರಗಿನವರೇ, ಬರೀ ಚರ್ಚಿನ ಜನರಿಂದ ಅದು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 4-5 ಕೋಟಿದ್ದು ಬಿಲ್ಡಿಂಗ್ ಎಲ್ಲ ಕಟ್ಟಲಿಕ್ಕೆ 200 ಕುಟುಂಬಗಳಿಗೆ ಎಲ್ಲಿ ಸಾಧ್ಯ ಸರ್? ಆಗಿದೆ. ಈಗ 1 ಗಂಟೆಯ ಗೋಪುರ ಉಳಿದಿದೆ. ಹೌದು ಸರ್, ನಾವು ಮ್ಯಾಮ್, ನಾವು ಉಳಿಸುವ ಎಲ್ಲ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೀವಿ ಮ್ಯಾಮ್.
ಅಂದರೆ ಪ್ರೆಸ್ ಮೀಟ್ ಕರೀಲಿಕ್ಕೆ ಉದ್ದೇಶ ಯಾಕೆ ಬಂದಿತ್ತಂದರೆ ನಮ್ಮದು ಇನ್ನು ನಾವು ಮಾತಾಡಲಿಕ್ಕೆ ಬೇರೆ ಏನು ಉಳಿದಿಲ್ಲ, ಮುರಿದಾಗಿದೆ. ಇದರ ಮೊದಲು ನಮ್ಮವರು ಇದ್ರಲ್ಲ, ಬಿಷಪ್ರು ನಮಗೆ ಭರವಸೆ ಕೊಟ್ಟಿದ್ರು ತೆಗಿಲಿಕ್ಕಿಲ್ಲ ಅಂತ. ಎಲ್ಲಿಯಾದರೂ ಕೇಳಿದ್ದೀರಾ? ಹೊಸ ಚರ್ಚ್ ಉದ್ಘಾಟನೆ ಆಗೋ ಮೊದಲೇ ಹಳದನ್ನು ಯಾಕೆ ದೂರದಿದ್ದದ್ದು ಮುರಿದದ್ದು ಸರ್? ಈಗ ಹೊಸ ಚರ್ಚ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ, ಕಾಲುವಾಸಿ ಆಗಿದೆ. ಈಗ ಸಾಮಾನ್ಯವಾಗಿ ಹೊಸ ಚರ್ಚ್ ಕಟ್ಟಿ ಆದ ನಂತರ ಹಳೆ ಚರ್ಚ್ ಅನ್ನು ಡೆಮಾಲಿಷ್ ಮಾಡುವುದು. ಹೌದು ಹೌದು. ಈಗ ಹಳೆ ಚರ್ಚ್ ಇಲ್ಲ, ಹೊಸ ಚರ್ಚ್ ಕಂಪ್ಲೀಟ್ ಇಲ್ಲ ಇಲ್ಲ. ಮತ್ತೆ ಈಗ ಉಳಿದ ದಿನಗಳಲ್ಲಿ ಪೂಜೆಯಲ್ಲಿ ಮಾಡ್ತಾರೆ. ಪೂಜೆ ಒಂದು ಹೊಸ ಚರ್ಚಿಗೆ ಅಂಟಿಕೊಂಡು ಫಾದರಿನ ಮನೆ ಮಾಡಿದ್ದಾರೆ, ಅದೊಂದು ಉದ್ಘಾಟನೆ ಆಗಿದೆ. ಆ ಮನೆಯ ಮೇಲೆ ಟಾಪಲ್ಲಿ ಅಂದರೆ ಒಂದು ಶೀಟ್ ಹಾಕಿ ಒಂದು ಹಾಲ್ ಥರ ಮಾಡಿದ್ದಾರೆ, ಮಿನಿ ಹಾಲ್, ಅದರಲ್ಲಿ ಪೂಜೆ ಅಂತ. ಅಂದ್ರೆ ಚರ್ಚ್ಗಿಂತ ಹಾಲ್ ಮೊದಲಾಗಿದೆ. ಇದು ಹಾಲ್ ಅಲ್ಲ ಸರ್, ಇಲ್ಲಿ ಹಠ ಜಾಸ್ತಿ ಆಗಿದೆ, ಹಠ ಮಿಗಿಲಾಗಿದೆ. ಈಗ ನಮ್ಮ ಹೋರಾಟ ಇರುವುದು ಇನ್ನು ಈ ರೀತಿ ಬೇರೆ ಕಡೆ ಆಗಬಾರ್ದು ಅನ್ನೋ ಉದ್ದೇಶ. ಹಾಲ್ ಈ ಚರ್ಚಿಂದ ದೊಡ್ಡ ಉಂಟಾ? ಎಲ್ಲಿ ಸರ್? ಚಿಕ್ಕದು, ಇದಕ್ಕಿಂತ ತುಂಬ ಚಿಕ್ಕದು. ಮತ್ತೆ ಅದರಲ್ಲಿ ಇವಾಗ ಮರಣಗಳೆಲ್ಲ ಸಂಭವಿಸಿದಲ್ಲಿ ಮರಣಗಳನ್ನು ಹೊತ್ತುಕೊಂಡು ಮೇಲೆ ಹೋಗಬೇಕಾದಿತ್ತು. ಅಂಥ ಗತಿಗೇಡು ನಮ್ಮ ಚರ್ಚೆಗೆ ಬಂದಿದೆ. ಯಾಕಾಗಿ ಇಷ್ಟೊಂದು ಆತುರವಾಗಿ ಮುರಿಬೇಕಿತ್ತು ಅಂತ ಹೇಳಿ ನಮ್ಮ ಕ್ವಶನ್. ಸರಿ, ಮುರಿಯುವುದು ಚರ್ಚೆ ಆದ ನಂತರ ಆದರೂ ಮಾತ್ರ ಪ್ರಯತ್ನಿಸಬಹುದಿತ್ತಲ್ವೇ? ಅಲ್ಲಿ ತನಕ ಯಾಕಾಗಿ ಉಳಿಸಲಿಲ್ಲ? ಇವರ ಹಠಕ್ಕೆ ಮುಖ್ಯ ಅಲ್ವಾ? ಇಲ್ಲಿ ಇವರಿಗೆ ನಮ್ಮ ಎದುರು ಉಳಿಸಿಕೊಳ್ಳುವುದನ್ನು ಅಳಿಸಿಕೊಳ್ಳುವುದೇ ಇವರಿಗೆ ಹಠ ಆಗಿತ್ತು. ನಾವು ಉಳಿಸಲಿಕ್ಕೆ ಹೋರಾಟ ಮಾಡ್ತಿದ್ವಿ, ನಮ್ಮ ಎದುರಿಗೆ ಇವರಿಗೆ ಒಂದು ಹಠ ಬೆಳೆದಿತ್ತು ಅಷ್ಟೇ. ಅವರ ಈಗೋ ಅರಗನ್ಸೇ ಇದಕ್ಕೆ ಮೇನ್ ಕಾರಣ. ಹೆಸರು ಅಳಿಸಿ ಹೋಗಬೇಕು. ತೆಗ್ದ ಜಾಗದಲ್ಲಿ ಗ್ರೌಂಡ್ ಮಾಡ್ತಾರೆ. ಇವಾಗ ಗಂಟೆ ಗೋಪುರ ಇದೆ, ಅದು ಕೂಡ ಕ್ಲಿಯರ್ ಇಲ್ಲ. ಗ್ರೌಂಡ್ ಮಾಡ್ತಾರಾ, ಇನ್ನೇನು ಮಾಡ್ತಾರಾ? ಬಹಳ ಮುಖ್ಯವಾದ ಒಂದು ವಿಷಯ ಅಂದರೆ ಅಲ್ಲಿ ಕೆಂಪು ಕಲ್ಲಿಗೆ ಉತ್ತಮವಾದ ರೇಟ್ ಇದೆ, ಅಲ್ಲಿಯ ಕೆಂಪು ಕಲ್ಲಿಗೆ ಉತ್ತಮ ಮರ್ಯಾದೆ ಇದೆ, ತುಂಬ ಹೆಸರು ಇದೆ. ಅದಕ್ಕೋಸ್ಕರ ಜಾಗ ನೋಡ್ಲಿಕ್ಕೆ ಒಂದು ಆವರಣದೊಳಗೆ ಒಂದು ಆವರಣದೊಳಗೆ ಎರಡು ಚರ್ಚ್ ಇರುವುದಕ್ಕಿಂತ ನೀವು ಬಿಷಪ್ ಅಲ್ಲಿ ಮೊದಲೇ ಮಾತಾಡಬೇಕಿತ್ತು. ಇದೇ ಚರ್ಚ್ ಅನ್ನ ರಿನೋವೇಷನ್ ಮಾಡಿ ಅಥವಾ ಇದೇ ಚರ್ಚಿನ ಪ್ಲೇಸ್ ಅಲ್ಲಿ ಕಟ್ಟುವ ಹಾಗೆ. ಸರ್, ಅದಕ್ಕೆ ಅವರು ಬಿಷಪ್ರ ಹತ್ರ ಎಲ್ಲ ಮಾತಾಡಿ ಅವರು ಆಪ್ಷನ್ ಕೇಳಿದ್ದು, ಜನರ ಹತ್ರ ಆಪ್ಷನ್ ಕೇಳಿಕ್ಕೆ. ಅದೇ ಆಪ್ಷನ್ ಬಂದಿತ್ತು ಅಲ್ಲಿ. ಇವಾಗ ಅದೇ ಚರ್ಚ್ ಸಾಕು ಅಂತ ಕೆಲವರು ಕೊಟ್ಟಿದ್ರು. ಆದರೆ ಬಹುಮತ ಬಂದದ್ದು ಅದನ್ನು ಉಳಿಸಿ ಹೊಸತು ಕಟ್ಟಿ ದೊಡ್ಡದಾಗಿ ಚರ್ಚ್ ಬೇಕು ಅಂತ ಹೇಳಿ. ಒಂದೇ ಆವರಣದಲ್ಲಿ ಎರಡು ಚರ್ಚ್ ಆಗಿಲ್ವಾ? ಚರ್ಚ್ ಅಂತ ಉಳಿಯುವುದಿಲ್ಲ ಸರ್. ಒಂದು ಚರ್ಚನ್ನು ಅದರ ಪವಿತ್ರತೆಯನ್ನು ತೆಗೆದ ನಂತರ ಅದನ್ನು ಬೇರೆ ಇದಕ್ಕೆ ಯೂಸ್ ಮಾಡ್ಬೋದಿತ್ತು. ಸ್ಮಾರಕವಾಗಿ ಬಳಸ್ಬೋದು ಅಥವಾ ಹಾಲ್ ಆಗಿ ಮಾಡ್ಬೋದು. ಆ ಬಿಲ್ಡಿಂಗನ್ನು ಉಳಿಸ್ಬೋದಿತ್ತು. ನಾವು ಅಷ್ಟೇ ಹೇಳೋದು, ಅದನ್ನು ಚರ್ಚಾಗಿ ಅದರಲ್ಲಿ ಪೂಜೆ ಮಾಡಬೇಕು ಅಂತ ನಾವು ಹೇಳ್ತಾ ಇರಲಿಲ್ಲ. ಅದನ್ನೊಂದು ಸ್ಮಾರಕವಾಗಿ ಉಳಿಸಿ ಅದನ್ನು ಬೇಳ ಚರ್ಚಲ್ಲಿ ಉಳಿದಿದೆ. ಸರ್, ಅದು ಚರ್ಚನ್ನು ಯಾರು ಮುಟ್ಟದೇನೋ ಒಂದು 200-300 ವರ್ಷ ಉಳಿತಿತ್ತು. ಅದು ಗೋವಾದ ಸ್ಟ್ರಕ್ಚರ್ ಅದು. ಹೌದು, ನೋಡಿದ್ದೇವೆ. NIT ಗೆ ಸರ್ಟಿಫಿಕೇಟ್ ಮಾಡಿ ಕೊಟ್ಟಿದ್ದೇವೆ ಸರ್. ಅಯ್ಯೋ, ಅದು ಸುಳ್ಳು ಹೇಳ್ಬೇಡಿ ಸರ್. ನೀವು ಹಾಗಾದ್ರೆ NIT ಗೆ ರಿಪೋರ್ಟ್ ಸುಳ್ಳೆ? ನಾನು ಆ ಚರ್ಚಿಗೆ ವಿಸಿಟ್ ಮಾಡಿದ್ದೆ, ನಾನು ಭಕ್ತನಾಗಿ ಅಲ್ಲಿ ಹೋಗಿದ್ದೆ, ನಾನೇ ಅಲ್ಲಿ ಖುದ್ದಾಗಿ ನೋಡಿದ್ದೆ. ಎಲ್ಲ ಬೀಳ್ತದೆ ಅಂತಲ್ಲ, ಕೆಲವು ಸ್ಟ್ರಕ್ಚರ್ ಬೀಳಿಕ್ಕೆ ರೆಡಿ ಆಗಿದೆ. ಅದರಲ್ಲಿ ಯಾವುದು ಬೀಳ್ತದೆ ಯಾವುದು ಇರ್ತದೆ ನಿಮಗೆ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ನಾವು ಕ್ಲಿಯರ್ ಆಗಿ ಕೊಟ್ಟಿದ್ದೇವೆ. ಅದು ಕೂಡ NIT ಗೆ ಪ್ರೊಫೆಸರ್ ಅವರು ಕೊಟ್ಟಿದ್ದಾರೆ. ಸರಿ, ನೀವು ಹೇಳುದು ಅದು ಮೇಂಟೈನ್ ಮಾಡ್ತೀರಿ. ಎಷ್ಟು ವರ್ಷ ನೀವು ಮೇಂಟೈನ್ ಮಾಡ್ತೀರಾ ಅಂತ? 13 ಜನ ಮೇಂಟೈನ್ ಮಾಡ್ಲಿಕ್ಕೆ ಎಷ್ಟು ಆಗುತ್ತೆ ನಿಮ್ಮ ಹತ್ರ? ಸರ್, 13 ಜನ ನಾವು ಬರೆದು ಕೊಟ್ಟಿದ್ದೇವೆ. ನಾವು ಮಾತ್ರ ಮೇಂಟೈನ್ ಮಾಡ್ತೀವಿ ಅಂತ ಹೇಳಲ್ಲ. ನೀವು ಬರೆದು ಕೊಟ್ಟಿದ್ದೀರಿ. ಆದ್ರೆ ಅದರ ಹಿಂದುಗಡೆ ಉಳಿಸ್ಲಿಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾ ಇದ್ರು ಸರ್. ನಮ್ಮ ಹತ್ರ ಎದುರು ಮಾತಾಡ್ತಿರ್ಲಿಲ್ಲ ಅಷ್ಟೇ. ಅಂತದ್ದು ಮಂಗಳೂರು ಎಷ್ಟು ಚರ್ಚ್ ತೆಗ್ದಿದ್ದೀರಿ ಇಷ್ಟು ಹೊತ್ತಿಗೆ? ಯಾರು ಮಾತಾಡಿಲ್ಲ. ತೆಗ್ಲೇಬೇಕಾಗುತ್ತೆ ಹೊಸ ಚರ್ಚ್ ಕಟ್ಟುವಾಗ. ಸರ್, ಅವಕಾಶ ಇದ್ದಲ್ಲಿ, ಇವಾಗ ಜಾಗದ ಅವಶ್ಯಕತೆ ಇಲ್ಲದೆ ಬೇರೆ ಜಾಗ ಇಲ್ಲ ಅಂತದ್ರಲ್ಲೆಲ್ಲ ಅವಶ್ಯಕತೆ ಮಾಡ್ಬೋದಿತ್ತಲ್ಲ. ಸರಿ, ತೆಗೆಯುವುದಾದ್ರು ಹೊಸ ಚರ್ಚ್ ಆದ ನಂತರ ತೆಗಿಬೋದಿತ್ತಲ್ಲ ಸರ್. ಇಲ್ಲಿ ಚರ್ಚ್ ಅಲ್ಲಿ ಪರ್ಮಿಷನ್ ಯಾವುದು? ನಿಮ್ಮ ಆರ್ಥಿಕ ಫೈನಾನ್ಸ್ ಕಮಿಟಿ ಮತ್ತೆ ಗೌಲಿಕ ಪರಿಷತ್ ಅಂತ ಹೇಳ್ತಾರೆ, ಹೌದು, ಪಾಲನಾ ಮಂಡಳಿ. ಅದೆಲ್ಲದರಲ್ಲಿ ಅದು ತೆಗಿಬಹುದಂತ ಆಗಿದೆ. ಒಂದು ಕನಿಷ್ಠ ಒಂದು 13% ಜನರಿಗೆ ಬೇಡ ಅಂತ ಹೇಳಿದ್ರೆ ಸರ್, ತೆಗೆಯುವುದಾದ್ರು ಹೊಸ ಚರ್ಚ್ ಆದ ನಂತರ ತೆಗಿಬಹುದಿತ್ತಲ್ವಾ? ಅಲ್ಲ, ಯಾಕೆ ತುರ್ತಾಗಿ ತೆಗಿಬೇಕು? ಯಾಕೆ ಅಂತ ಕೇಳುದು ನಾವು ಅದನ್ನೇ. ಅಲ್ಲ, ತೆಗಿಬಹುದಲ್ಲ, ಹೇಗೆ ತೆಗಿಲಿಕ್ಕೆ ಅದನ್ನು ಹೊಸ ಸರ್, ಅದು ತೆಗಿಲಿಕ್ಕೆ ಬಾರ್ದು. ನಾವು ಈ ಭಾಗದಲ್ಲಿ ಯಾಕೆ ತೆಗಿಬೇಕು? ಬೇರೆ ಮತ್ತೆ ನೋಡ್ಬೋದಿತ್ತಲ್ವೇ? ಸರ್, ಈಗ ಇಂಥ ಕಟ್ಟಡಗಳು ಈಗ ಅದು ಇದ್ದದ್ದು ಹೋಗಿ ಆಗಿದೆ. ಮುಂದಕ್ಕೆ ಇಂಥ ಘಟನೆಗಳು ನಡೀಬಾರ್ದು ಅಂತ ಈಗಲಾದ್ರೂ ನೀವು ಇನ್ನು ಮುಂದೆ ಕಾನೂನು ಹೋರಾಟ ತಂದು ಕಾನೂನಲ್ಲಿ ಏನಾದ್ರೂ ಒಂದು ಇದಕ್ಕೊಂದು ಅವಕಾಶ. ಸರ್, ಕಾನೂನಲ್ಲಿ ಒಂದು ಅವಕಾಶ ಇದೆ ಸರ್. ಕಾನೂನಲ್ಲಿ ಅವಕಾಶ 100 years ಆದ್ರೆ ಇದೆ ಸರ್. 100 years ಆದರೆ ನಮಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ನಾವು ದೂರು ಸಲ್ಲಿಸಿದ್ದೇವೆ ಆಲ್ರೆಡಿ. ಆದರೆ ಅವರು ಏನು ಹೇಳಿದ್ರು ಅಂದರೆ
70 ವರ್ಷ ಆದ ಕಾರಣ ಅದಕ್ಕೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಸಹ ಇದು ಮಾಡಿ ಸರ್ಟಿಫಿಕೇಟ್ ಮಾಡಲಿಕ್ಕೆ ಆಗಲ್ಲ. ಅದನ್ನು ನೀವು ಅಲ್ಲಿ ತನಕ ಉಳಿಸಬೇಕು ಅಂತ ಹೇಳಿದ್ರೆ. ಅದೇ ಅದಕ್ಕೆ ಇಂಥ ಘಟನೆಗಳು ಮುಂದೆ ಆಗದಾಗಿ ಇನ್ನು ಮುಂದೆ ಕಾನೂನು ಹೌದು, ಇದು ನಾವು ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶವೂ ಅದೇ. ಇಂಥ ಘಟನೆಗಳನ್ನು ಆಗುವಾಗ ಮುಂದೆ ಸ್ವಲ್ಪ ಯೋಚನೆ ಮಾಡಬೇಕು, ಅದರ ಮೇಲೆ ಸ್ವಲ್ಪ ಒಲವು ಬರಬೇಕು. ಅದು ನಮಗೆ ಇದಕ್ಕೆ ಆನ್ಸರ್ ಕೊಡಬೇಕು, ಅವರು ನಮಗೆ ಇದಕ್ಕೆ ಆನ್ಸರ್ ಕೊಡಬೇಕು. ಈಗ ಈ ಬೇರೆ ಈ ತರ 2 ಚರ್ಚ್ಗಳು ಇದೆಯಾ, ಪ್ರಿಮೈಸಸ್ ಇದೆಯಾ? ಬೇಳದಲ್ಲಿದೆ, ಕಾಸರಗೋಡಲ್ಲಿದೆ, ತಲಪಾಡಿಯಲ್ಲಿದೆ, ಎಲ್ಲ ಉಳಿಸಿದ್ದಾರೆ ಸರ್. ನಮ್ಮ ವರಡದಲ್ಲಿ ಇದೆ. ಹೌದು 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 ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ಬೇಳ ಚರ್ಚ್ ಇದೆ, ಕಾಸರಗೋಡಲ್ಲಿದೆ. ಕಮಿಟಿ ಮಾಡ್ತಾ ಇದ್ದಾರೆ. ಯಾವ ಕಮಿಟಿ ಮಾಡ್ತಾ ಇದ್ದಾರೆ? ಬೇರೆ ಚರ್ಚ್ ಇದೆ, ಅಲ್ಲಿ ಅವರವರು ಚರ್ಚ್ ಕಮಿಟಿ ಮಾಡ್ತಾ ಇದ್ದಾರೆ ಉಳಿಸುವಂಥದ್ದು. ಸರ್, ಅವರು ಅದೇ ಹೇಳಿದಲ್ಲ, ಬಹುಮತದಲ್ಲಿ ಉಳಿಸಬೇಕು ಅಂತ ಫಾದರಿಗೆ ಮನಸ್ಸು ಇರ್ತಿದ್ರೆ ಅದು ಉಳಿತಿತ್ತು. ಅದೇ ನಾನು ಹೇಳುದು. ನಾನು ಹೇಳುದು ಅದೇ, ಇಲ್ಲಿ ಬಹುಮತ ಅಂತ ಹೆಸರಿಗೆ ಮಾತ್ರ ಫಾದರ್ ಇದ್ದು ಅಭಿಪ್ರಾಯ ಅಷ್ಟೇ. ಸರ್ ಈಗ ಸರ್ ಈಗ ಒಂದು ನಿಮಿಷ, ಕೇಸಸ್ ಇದ್ದು ಅವರ ಈಗ ಯಾವುದೇ ರೀತಿಯ ಪೂರ್ವಾಗ್ರಹ ಇಲ್ಲದೆ ನಾವು ಮಾತಾಡೋದಾದ್ರೆ ನಮ್ಮ ಚರ್ಚಿನ ಒಳಗೆ ಬಹುಮತಗಳೆಲ್ಲ ಯಾವ ರೀತಿ ಬರ್ತದೆ ಅಂತ ನಮ್ಗೆಲ್ರಿಗೂ ಗೊತ್ತು. ಇಲ್ಲಿ ಸಮುದಾಯದ ಪತ್ರಕರ್ತರು ಇದ್ದಾರೆ, ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ನೀವು ನಾವು ಸರ್ ಹೇಳಿದ ಹಾಗೆ ನಮಗೆ ಗುರುಗಳು ಅಂತ ಹೇಳಿದರೆ ಅವರು ಪೂಜನೀಯರು. ಗುರುಗಳ ಎದುರಲ್ಲಿ ಯಾರೋ ಅದರ ಬಗ್ಗೆ ಕೆಲವೊಂದು ಮನಸ್ಸಿಲ್ಲದಿದ್ರು ಗುರುಗಳು ಹೇಳಿದ್ದಕ್ಕೆ ಸಹಿ ಹಾಕುವವರು ತುಂಬ ಜನ ಇದ್ದಾರೆ. ಇದು ವಾಸ್ತವ. ಇದರಲ್ಲಿ ನಾವು ಬಹುಮತ ಇದೆ, ಬಹುಮತ ಇರಲಿಲ್ವಾ, ಸಮಿತಿಯವರೆಲ್ಲ ಒಪ್ಪಿದ ಮೇಲೆ ನೀವು 13 ಮಂದಿ ಇದ್ದಿದ್ರಿ, ಅದೆಲ್ಲ ವಿಚಾರಗಳು ಅದು ತಾಂತ್ರಿಕವಾದ ವಿಚಾರಗಳೆಲ್ಲ, ಅದು ಟೆಕ್ನಿಕಲಿ ಮಾತಾಡಲಿಕ್ಕೆ ಭಾಳ ಒಳ್ಳೆಯದು. ಆದರೆ ಚರ್ಚೆಗಳ ಒಳಗೆ ಬಹುಮತಗಳೆಲ್ಲ ಯಾವ ರೀತಿ ಬರ್ತದೆ ಅಂತ ನಮ್ಗೆ ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಈಗ ಒಂದು ವೇಳೆ ಅಲ್ಲಿ ಆ ಚರ್ಚಿನ ಫಾದರಿಗೆ ಆ ಕಟ್ಟಡವನ್ನು ಉಳಿಸಬೇಕೆಂಬ ಒಂದು ಮನಸ್ಸು ಅವರಿಗೆ ಇದ್ದಿದ್ರೆ ಅದಕ್ಕೂ ಬಹುಮತ ಬರ್ತಿತ್ತು. ಇದನ್ನು ಯಾರು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಇಲ್ಲ ನಮ್ಗೆ ಅದು ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ಗೆ ನಾವು ಉಳಿಸುವುದಿಲ್ಲ, ತೆಗಿಬೇಕಂತ ಜನರು ಯಾರು ಹೇಳುವುದಿಲ್ಲ. ಯಾಕಂದ್ರೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಫಾದರ್ಗಳು ಯಾವ ರೀತಿ ಅವರಿಗೆ ಏನು ಆಲೋಚನೆಗಳಿದೆ, ಅವರ ಆಲೋಚನೆಗಳನ್ನು ಬಹುಮತದ ಮುಖಾಂತರ ಜನರಿಂದ ಹೇಳಿಸುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ. ಇದು ನಾವು ಯಾವುದೇ ರೀತಿಯ ಪೂರ್ವಾಗ್ರಹ ಇಲ್ಲದೆ ಮಾತಾಡುವಂಥದ್ದು. ಈಗ ಎರಡನೇದಾಗಿ ಬಹಳ ಮುಖ್ಯವಾದ ವಿಚಾರ ಏನಂತ ಹೇಳಿದರೆ, ಪುರಾತತ್ವ ಕಟ್ಟಡಗಳನ್ನು ನಾವು ಯಾಕೆ ಉಳಿಸಬೇಕು ಅಲ್ವಾ? ಈಗ ನೀವು ಹೇಳಿದ್ದಕ್ಕೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದ, ಅದು ಬೀಳ್ತದ? ಈಗ ಗೋವಾದಲ್ಲಿ ಎಷ್ಟೋ ಕಟ್ಟಡಗಳು ಎಷ್ಟೋ 400 ವರ್ಷಗಳಿಂದಲೇ ಇದೆ. ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ತಾರೆ? ಈಗ 100 ವರ್ಷ ಹೋದ್ಮೇಲೆ ಅದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಹೋಗ್ತದೆ. ಅಲ್ಲಿ ಒಂದು ಕಲ್ಲು ತೆಗೆಯಲಿಕ್ಕೂ ಕೂಡ ಅವರ ಪರ್ಮಿಷನ್ ಬೇಕು. ಅದು ಆ ಪರ್ಮಿಷನ್ ಅವರು ಖಂಡಿತ ಕೊಡುವುದಿಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಒಂದು ಸಮುದಾಯದ ಚರಿತ್ರೆ, ಅಸ್ಮಿತೆ ಅಥವಾ ಒಂದು ಹೆರಿಟೇಜ್, ಹಿರಿಯರ ನೆನಪುಗಳು, ಆ ಚರ್ಚಿನಲ್ಲಿ ಎಷ್ಟೋ ವರ್ಷದಿಂದ ನಡೆದುಕೊಂಡು ಬಂದ ಸಂಸ್ಕಾರಗಳು, ಆ ಗೋಡೆಗಳಿಗೆ ಅದು ಒಂದು ಇದೆ, ಅದರ ಭಾವನೆಗಳೆಲ್ಲ ಇದೆ. ಅದನ್ನು ಕೆಡವುದು ಬಹಳ ಸುಲಭ. ಈಗ 2 ಗಂಟೆ ಒಂದು JCB ಅಂದರೆ ಈಗ ಎಂಥ ದೊಡ್ಡ ಕಟ್ಟಡಗಳನ್ನು 2-3 ತಾಸಿನಲ್ಲಿ ಎಲ್ಲ ಕೆಡವಲಿಕ್ಕೆ ಆಗ್ತದೆ. ಕೆಡವುದು ಪರಿಹಾರನ ಯಾರೋ ಕೆಲವರ ಹಠಕ್ಕಾಗಿ ಬಹುಮತ ಉಂಟಂತೇಳಿ ಕೆಲವರು ಹಠ ಮಾಡಿಕೊಂಡು ಇರುವುದನ್ನು ಕೆಡವುದು ಸರಿಯಾ, ಅದು ಉಳಿಸುವುದು ಸರಿಯಾ? ನಾವು ಯಾವಾಗಲೂ ಉಳಿಸುವವರ ಪರವಾಗಿ ಇರಬೇಕು ಬಿಟ್ಟು ಕೆಡವುದರ ಪರವಾಗಿ ನಾನಂತೂ ಇಲ್ಲ. ನಾನು ಅದೇ ಹೇಳಿದ್ದೇನೆ, ನನಗೆ ಪುರಾತತ್ವ ಇಲಾಖೆ, ಪುರಾತತ್ವ ಮತ್ತು ಪ್ರಾಚ್ಯ ವಸ್ತುಗಳ ಮೇಲೆ ಆಸಕ್ತಿ ಇದ್ದಿದ್ದರಿಂದ ನಾನು ಮಾತಾಡೋದು. ಇದು ತಾಂತ್ರಿಕವಾಗಿ ನಾವು ತುಂಬ ಮಾತಾಡ್ಬೋದು, ಜನರು ಹಾಗಿದ್ದರು, ಜನರು ಹೀಗಿದ್ದರು, ಒಂದೇ ಕಾಂಪೌಂಡ್ ಒಳಗೆ. ಈಗ ಬಹುಮತಗಳು ಕೂಡ ಅಲ್ಲಿ ಒಂದೇ ಹೇಳಿದಾರಲ್ಲ ಚರ್ಚಿಗೆ, ಅದನ್ನು ಇಟ್ಟು ಇದನ್ನು ಹೊಸ್ತನ್ನು ಕಟ್ಟುವುದಕ್ಕೆ ಯಾರಾದರೂ ವಿರೋಧ ಇದೆಯಾ? ಇಲ್ಲ. ಹೊಸ್ತು ಆಗಲೇಬೇಕು, ಬದಲಾವಣೆಗಳಾಗ್ತಾ ಇರಬೇಕು, ಅದೆಲ್ಲ ನಿಯಮಗಳು, ಅದು ಸಾಮಾನ್ಯ ಪ್ರಕ್ರಿಯೆ. ನಾವು ನಮ್ಮದು ಇದ್ದದನ್ನೆಲ್ಲ ಕೆಡವುತ್ತಾ ಹೋದರೆ ನಾವು ಮುಂದಿನ ಪೀಳಿಗೆಗೆ ಏನು ಉಳಿಸ್ಕೊಂಡು ಹೋಗ್ತೇವೆ? ನಮ್ಮ ಇತಿಹಾಸಗಳನ್ನು ಎಲ್ಲಿ ಉಳಿತದೆ? ಮತ್ತೆ ಒಂದು ರಾತ್ರಿ ಕೆಡವುವಂಥ ತುರ್ತಿ ಏನಿದೆ. ಈಗ ನೋಡಿ, ನಿಮ್ಮಲ್ಲಿ ನಮ್ಮ ಪತ್ರಕರ್ತ ಮಿತ್ರರು ಕೂಡ ನೀವು ಕೇಳಿದ್ದೀರಿ, ಹೊಸ ಚರ್ಚೆ ಕಂಪ್ಲೀಟ್ ಆಗಿಲ್ಲ. ಅದು ಆಗಲಿ. ಆದ ಮೇಲೆ ಜನರು ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಅಲ್ಲಿ ಹೋಗಿ ಅಲ್ಲಿಗೆ ಒಂದು ರೀತಿಯ ಅಲ್ಲಿ ಒಂದು ಸೆಟ್ ಆದ ಕೂಡಲೇ ಅದರ ನಂತರ ನಿಧಾನವಾಗಿ ಆಲೋಚನೆ ಮಾಡ್ಬೋದು. ಕೆಡವುದನ್ನು ಬರುವ ವರ್ಷ ಕೆಡವಬಹುದು, ಅಥವಾ 2 ವರ್ಷ ಬಿಟ್ಟು ಕೆಡವಬಹುದು. ಈಗ ನಮ್ಮ ಅಮಿತವ್ರು ಹೇಳಿದ ಹಾಗೆ ನಿಮ್ಗೆ ಎಷ್ಟು ವರ್ಷ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಬೋದು? ಅದು ಜನರಿಂದಲೇ ಬರಬೇಕಲ್ವಾ? ನಮ್ಗೆ ಇದು ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಇನ್ನು ಮುಂದೆ, ಅದನ್ನು ಕೆಡವು ಅಂತೇಳಿ ಆ ಸೂಕ್ಷ್ಮತೆಗಳನ್ನೆಲ್ಲ ಇಟ್ಕೊಂಡು ಮಾಡ್ಬೋದಲ್ಲ ಕೆಲಸಗಳು. ಒಮ್ಮೆಲೆ ರಾತ್ರಿ ಈಗ ಪ್ರತಿರೋಧ, ಈಗ 100ರಲ್ಲಿ 99 ಮಂದಿ ಹೇಳಿದ್ದು ಸರಿಯಾಗಿ ಇರ್ಬೇಕಂತ ಇದೆಯಾ? ಒಬ್ಬನು ಬೇರೆ ರೀತಿಯಲ್ಲಿ ಮಾತಾಡಿದ್ದು ಸರಿ ಇರ್ಬೋದಲ್ವಾ? ಒಬ್ಬ ಪ್ರತಿರೋಧ ತೋರಿಸ್ತಾನೆ, ಒಬ್ಬ ವಿರುದ್ಧ ಮಾತಾಡ್ತಾನೆ, ಅವನ ಹತ್ರ ಏನಾದರೂ ಒಂದು ಪಾಯಿಂಟ್ ಇರ್ಬೋದಲ್ವ? ಅದರ ಬಗ್ಗೆ ಚರ್ಚಿಸ್ಬೋದಲ್ವ? ಕೈ ಎತ್ತುವವರು 99 ಮಂದಿ ಯಾವಾಗಲೂ ಕೈ ಎತ್ತಾರೆ, ಹಾಗೆ ಕೂಡ ಇರ್ತಾರೆ, ಈ ಕೂಡ ಇರ್ತಾರೆ.
ಒಬ್ಬನದ್ದು ಕೇಳ್ಬೋದಲ್ವ? ನೀನು ಎಂತ ಹೇಳಲಿಕ್ಕೆ ಹೊರಟಿದ್ದಿ ಮಾರ, ಸ್ವಲ್ಪ ಬಿಡಿಸಿ ಹೇಳಂತ ಹೇಳಿ ಅವನನ್ನು ಕೂರಿಸಿ ಮಾತಾಡಿಸ್ಬೋದಲ್ವ? ಕೆಡೋದನ್ನು ಬರೀ ವರ್ಷ ಕೆಡಬೋದಲ್ವ? 2 ವರ್ಷ ಬಿಟ್ಟು ಕೆಡಬೋದಲ್ವ? ತುರ್ತಾಗಿ ಇಲ್ಲ, ನಮಗೆ ಇವಾಗ ಕಂಪ್ಲೀಟು ಆಗಲಿಲ್ಲ. ನೀವು ಹೇಳಿದಾಗ ಪೂಜೆ ಎಲ್ಲಿ ಮಾಡ್ತಾರೆ, ಬೇರೆ ಬೇರೆ ಕೆಲಸಗಳನ್ನ ಎಲ್ಲಿ ಮಾಡ್ತಾರೆ, ಎಲ್ಲವನ್ನೂ ನಾವು ಕಮರ್ಷಿಯಲ್ ದೃಷ್ಟಿಯಲ್ಲಿ, ಅದೊಂದು ಧಾರ್ಮಿಕ ವ್ಯವಸ್ಥೆ ಒಳಗೆ ಎಲ್ಲವನ್ನೂ ನಾವು ವ್ಯಾಪಾರ, ಕಮರ್ಷಿಯಲ್ಲು, ಎಲ್ಲ ಬಹುಮತ, ಟೆಕ್ನಿಕಲ್ಲು, ಲೀಗಲ್ಲು ಅದೆಲ್ಲ ಮಾತಾಡಿದ್ರೆ ಆಗತ್ತ? ಜನರ ಭಾವನೆಗಳನ್ನು ಕೂಡ ಸ್ವಲ್ಪ ಗೌರವಿಸಬೇಕಲ್ವ? ಒಬ್ಬನ ಭಾವನೆಗಳನ್ನಾದ್ರೂ ಗೌರವಿಸಬೇಕಲ್ವ? ಮತ್ತೆ ಆ ಶಿಲುಬೆಯನ್ನು ಕೆಡವಿದ ರೀತಿ ನೋಡಿದ್ರೆ ನೀವು, ಅದೇ ಶಿಲುಬೆ ಎಷ್ಟೋ ವರ್ಷ ಮುಂಚೆ ಆ ಘಟನೆಗಳಲ್ಲಿ ಹೇಳಲಿಕ್ಕೆ ಹೋಗಬಾರ್ದು ನಾನು. ಏನೆಲ್ಲ ಆಗಿದೆ ಇಲ್ಲಿ, ಆವಾಗ ನಮ್ಮ ಭಾವನೆಗಳು ಉಕ್ಕಿ ಹರಿದು ಎಂತೆಲ್ಲ ಆಗಿದೆ, ಪಾಪದವರಲ್ಲಿ ಪೆಟ್ಟು ತಿಂದಿದ್ದಾರೆ. ಈಗ ನಮ್ಮದೇ ಸಮುದಾಯದವರು ನಮ್ಮದೇ ಶಿಲುಬೆಯನ್ನು ಕೆಡವಾಗ ಆವಾಗ ಭಾವನೆಗಳಿಗೆ ಧಕ್ಕೆ ಬರೋದಿಲ್ಲ ಸರ್? ಈ ವಿಚಾರಗಳನ್ನು ನಮ್ಮ ಧರ್ಮ ಪ್ರಾಂತ್ಯದ ಹಿರಿಯರು, ನಮ್ಮ ಮುಖಂಡರು, ನಮ್ಮ ಪೂಜನೀಯ ವ್ಯಕ್ತಿಗಳು ಇದನ್ನೆಲ್ಲ ಸ್ವಲ್ಪ ಗೌರವ, ಒಂದು ಸ್ವಲ್ಪ ಈ ಸೂಕ್ಷ್ಮತೆಗಳನ್ನು ಅರಿತುಕೊಳ್ಬೇಕಂತ ಮಾತ್ರ ಹೇಳೋದು ಬಿಟ್ಟರೆ, ಇಲ್ಲಿ ಏನು ಯಾರು ಕೂಡ ಚರ್ಚಿನ ವಿರೋಧ ಆಗಲಿ, ಪಾದ್ರಿಗಳ ವಿರೋಧ ಆಗಲಿ, ವ್ಯವಸ್ಥೆಯ ವಿರುದ್ಧವಾಗಿ ಹೋಗುವವರು ಯಾರೂ ಇಲ್ಲ. ನಾವೆಲ್ಲರೂ ಚರ್ಚೆಗೆ ಹೋಗುವವರೇ, ಪಾದ್ರಿಗಳ ಮೇಲೆಲ್ಲ ಗೌರವ ಇರುವವರೇ, ವ್ಯವಸ್ಥೆ ಒಳಗೆ ನಾವು ಕೂಡ ವ್ಯವಸ್ಥೆ ಒಳಗೆ ಬದುಕುವವರು, ಯಾರು ವ್ಯವಸ್ಥೆಯ ವಿರುದ್ಧ ಹೋಗುವವರಲ್ಲ. ಈ ಸೂಕ್ಷ್ಮತೆಗಳನ್ನು ಕೆಲವು ಗೌರವ ಇಟ್ಕೊಂಡು ಈ ಪ್ರೆಸ್ ಮೀಟ್ ಕರೆದ ಉದ್ದೇಶ, ಈಗ ಅಲ್ಲಿ ಮೇಡಮ್ ಕೂಡ ಕೇಳಿದರು, ಇದೆಲ್ಲ ಮುಗಿದೋಗಿದೆ, ಇನ್ನು ಪ್ರೆಸ್ ಮೀಟ್ ಕರೆದು ಏನು ಪ್ರಯೋಜನ? ಭಾಳ ಸೂಕ್ತವಾದ ವಿಚಾರ, ಎಲ್ಲ ಮುಗಿದೋಗಿದೆ. ಆದರೆ ಇನ್ನು ಮುಂದೆ ಆದರೂ ಕೂಡ ಎಲ್ಲಿಯಾದರೂ ಕೆಡವಾಗ ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಲಿ. ಹಳೆ ಅಂತ ಗೋತಿಗ ಅದು ಅದರ ಬಗ್ಗೆ ಎಂತ ಇಂಡಿಯನ್ ಗೋತಿಗ, ರೋಮನ್ ಗೋತಿಗ, ಅದು ಇಂಡಿಯನ್ ಗೋತಿಗ ಏನು ಹೇಳ್ತಾರೆ, ಅಂಥ ಶೈಲಿಯ ಕಟ್ಟಡಗಳು ಉಳಿದೇ ಹೋಗಲಿಲ್ಲ. ಈಗ ಚರ್ಚ್ಗಳ ಹಾಲ್ಗಳ ಮಾಲ್ಗಳಂತ ನಮ್ಗೆ ಗೊತ್ತಾಗದ ಪರಿಸ್ಥಿತಿ ಇದೆ ಇವಾಗ. ಅಂಥ ಸಂದರ್ಭದಲ್ಲಿ ಹಳೆಯ ಭವ್ಯ ಕಟ್ಟಡಗಳನ್ನು ಉಳಿಸು, ಅದು ನೀವು ಹೇಳಿದಾಗೆ ಅದು ಅದರ ಒಂದು ಪಾರ್ಶ್ವ ಮುರಿದೇ ಬೀಳಲಿ, ಅದು ಹಾಗೆ ಬಿಡ್ಬೋದಲ್ವಾ? ಹಾಗೆ ಬಿಡ್ಬೋದು. ಎಷ್ಟೋ ಕಟ್ಟಡಗಳು ಮುರಿದು ಬಿದ್ದ ಕಟ್ಟಡಗಳು ಇಲ್ವಾ? ಅದು ನೆನಪಿಗೆ ಇಲ್ವಾ ಸರ್? ಕಟ್ಟಡ ಮುರಿಯೋ ಮುಂಚೆ ನೀವು ಬಿಷಪ್ ಅಲ್ಲಿ ಹೋಗಿದ್ರಿ, ಬಿಷಪ್ ನೀವು ಪ್ರಾಮಿಸ್ ಮಾಡಿದ್ದು ತೆಗೆಯುದಿಲ್ಲ ಅಂತ ಹೇಳಿ, ತೆಗೆದ ಮೇಲೆ ನೀವು ಬಿಷಪ್ ಅಲ್ಲಿ ಹೋದ್ರ? ಇಲ್ಲ, ತೆಗೆದ ಮೊನ್ನೆ ಭಾನುವಾರ ತೆಗೆದಿದ್ದಾರೆ. ಸಿಗುದಿಲ್ಲ ಸರ್, ಬಿಷಪರ ಹತ್ರ ಹೋಗ್ಬೇಕಂದ್ರೆ ಅಪಾಯಿಂಟ್ಮೆಂಟ್ 28 ತಾರೀಕಿಗೆ ಕೊಟ್ಟಿದ್ದಾರೆ. ಬೆಳವೆದರೆಯಲ್ಲಿ ಅಂಜಲವರ ಅಂತ ಇದೆ ನಾಗರಿಯಲ್ಲಿ, ಅಲ್ಲಿ ಒಂದು ಕಾನ್ವೆಂಟ್ ನ ಕ್ಯಾಂಪಸ್ ಒಳಗಡೆ ಇದ್ದ ಒಂದು ಪುರಾತನ ಕಟ್ಟಡ ಮತ್ತೆ ಅದರ ಚಾಪೆಲ್ ಚರ್ಚ್ ಅದನ್ನು ಕೂಡ ಕೆಡವಲಾಗಿದೆ. ಅದಕ್ಕಿಂತ ಮುಂಚೆ ಅದರ ಫೋಟೋಗಿ ತುಂಬಾ ವೈರಲ್ ಆಗಿತ್ತು. ಈಗ ನಿಮ್ಗೆ ಅದು ಗೊತ್ತಿರ್ಬೋದು, ಏನು ಪ್ರಯೋಜನ ಆಗಲಿಲ್ಲ. ಸೊ ಅದನ್ನು ಕೆಡವಿ ತೆಗೆಯಲಾಗಿದೆ ಅಂದ್ರೆ ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕೆ. ಸೊ ಇಂಥ ಘಟನೆಗಳು ಪುನರಾವರ್ತನೆ ಆಗ್ತಾ ಇವೆ. ಸೊ ಹಾಗಿರುವಾಗ ನೀವು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ, ಹೆಚ್ಚುವರಿ ಜಾಗ್ರತೆಯಿಂದ ಏನಾದರೂ ಸ್ಟ್ರಾಟಜಿ ಮಾಡ್ಬೋದು. ಅಲ್ಲ, ಸಮುದಾಯದವರಿಗೆ ಕೂಡ ನಾವೊಂದು ಈ ಮೂಲಕ ನಾನು ಕೂಡ ವಿನಂತಿಸೋದು ವೈಯಕ್ತಿಕವಾಗಿ ಏನಂತ ಹೇಳಿದ್ರೆ, ನಾವು ಸ್ವಲ್ಪ ವೈಚಾರಿಕರಾಗಬೇಕು. ಯಾಕಂದ್ರೆ ಧಾರ್ಮಿಕ ವಿಚಾರದ ಒಟ್ಟಿಗೆ ನಾವು ಸ್ವಲ್ಪ ವೈಚಾರಿಕ ಆಗಿಕೊಂಡು ನಮ್ಮ ಅಸ್ಮಿತೆ ಏನು, ನಮ್ಮ ಪರಂಪರೆಗಳೇನು, ನಮ್ಮ ಇತಿಹಾಸಗಳನ್ನು ಜನರು ಸ್ವಲ್ಪ ಸೂಕ್ಷ್ಮವಾಗಿ ಅರಿತುಕೊಳ್ಬೇಕು. ಈಗ ನೀವು ಕೇಳಿದ ಪ್ರಶ್ನೆ ಒಳ್ಳೇದು ಸರ್. ಯಾಕಂತ ಹೇಳಿದ್ರೆ ಇದನ್ನು ಎಲ್ಲ ಕಡೆ ನಿಲ್ಲಿಸ್ಲಿಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲ. ಚರಿತ್ರೆಯಲ್ಲಿ ಯಾರಾದರೂ ಒಬ್ಬನಾದರೂ ಪ್ರತಿರೋಧ ಮಾಡಿದ್ದಾನೆ ಎಂಬುದು ದಾಖಲಾಗಬೇಕೆಂಬ ಉದ್ದೇಶದಿಂದಲೇ ಈ ಪತ್ರಿಕಾಗೋಷ್ಠಿ ಕರೆದದ್ದು. ನಮ್ಮಿಂದ ಏನು ಮಾಡಲಿಕ್ಕೆ ಆಗ್ತದೆ ಎಂಬ ವಿಚಾರ ಬೇರೆ. ಈಗ ಒಂದು ಇಡೀ ವ್ಯವಸ್ಥೆ ಒಟ್ಟಿಗೆ ನಮಗೆ ಗುದ್ದಾಡಿ ನಾವೇನು ಜಯಿಸ್ತೇವೆ ಅಂತೇಳಿ ಸಾಧ್ಯ ಇದೆಯಾ? ಗೊತ್ತಿಲ್ಲ. ಆದರೆ ಯಾವಾಗಲೂ ಒಮ್ಮೆ ಇಂಥ ವಿಷಯಗಳು ಬರುವಾಗ ಇಂಥವರು ಪ್ರತಿರೋಧ ಮಾಡಿದ್ದಾರೆ, ಪ್ರತಿಭಟಿಸಿದ್ದಾರೆ ಅಂತ ದಾಖಲಾಗಲಿ. ಮತ್ತೆ ಮುಂದಿನ ಇನ್ನು ಹಲವಾರು ಕಡೆಗಳಲ್ಲಿ ಇಂಥದನ್ನು ತೆಗೆಯುವಾಗ ಸ್ವಲ್ಪ ಜನರು ಎಚ್ಚರದಲ್ಲಿರಲಿ. ನಮ್ಮ ಮುಖಂಡರು, ನಮ್ಮ ಪೂಜ್ಯನಿಯವರಿಗೆಲ್ಲ ಇದರ ಬಗ್ಗೆ ಈ ಸೂಕ್ಷ್ಮತೆಗಳನ್ನು ಅರಿತುಕೊಳ್ಳಿ ಎಂಬ ಒಂದು ಭಾವನೆಯಿಂದ ಮಾತ್ರ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇಲ್ಲಿ ಯಾವುದೇ ಪೂರ್ವಾಗ್ರಹಗಳು, ಯಾರ ಮೇಲೆ ದ್ವೇಷ, ಯಾರ ಮೇಲೆ ಸಿಟ್ಟು ಸೆಡವುಗಳು, ಯಾರನ್ನು ನಿಂದಿಸುವಂಥದ್ದು, ಯಾರನ್ನು ಅಪಕೀರ್ತಿಗೊಳಿಸುವಂಥ ಯಾವ ಉದ್ದೇಶ ಕೂಡ ಈ ಪತ್ರಿಕಾಗೋಷ್ಠಿಗೆ ಇಲ್ಲ. ಇದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಹಳೆಯ ಚರ್ಚ್ಗಳು ಎಷ್ಟಿದೆ ಅಂತ ನೀವು ಲೆಕ್ಕಾಕಿದ್ರಿ? ಈಗ ಉಳಿಸಲಿಕ್ಕೆ ನಿಮ್ದು ಉಳಿಸುವ ಹೋರಾಟ ಮಂಗಳೂರಲ್ಲಿ ಇದ್ದಾವೆ ಅಲ್ಲ ಸರ್? ಹೌದು, ಅದೇ ನೀವು ಮುಂದೆ ಯಾವ ಚರ್ಚ್ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಅದಕ್ಕೆ ನೀವು ಈಗ 100 years ಆದ್ಮೇಲೆ ಅಲ್ಲ, ನೀವು ಹೇಳೋದು ಸರ್ ನೀವು ಹೇಳಿದ ಒಳ್ಳೇದಾಯ್ತು. ಅದು ನಿಮ್ಗೆ ಧನ್ಯವಾದಗಳು. ಅದರ ಬಗ್ಗೆ ಸ್ಪಷ್ಟವಾದ ಅಂಕಿಅಂಶಗಳು ನನ್ನ ಹತ್ರನೂ ಇಲ್ಲ. ನಾವು ಇಲ್ಲಿ ನೋಡ್ತಾ ಇದ್ದೇವೆ ಬಹಳ ಸುಂದರ ಕಟ್ಟಡ ಅಂತ ನಾವು ಉದ್ಗಾರ ತೆಗಿತೇವೆ, ಬಿಟ್ರೆ ಅಂಕಿಅಂಶಗಳು ನಮ್ಮ ಹತ್ರನೂ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಕೂಡ ಕೆಲಸಗಳನ್ನು ನಾವು ಮಾಡಬೇಕು. ಬಹಳ ನೋವು. ಹೌದು ಸರ್. ಅದನ್ನು ತೆಗೆಯುವಾಗ ಕೂಡ ಒಂದು ಪ್ರಾಪರ್ ಆದಂಥ ಒಂದು ಶಿಷ್ಟಾಚಾರದ ಪ್ರಕಾರ ಅದಕ್ಕೆ ಏನು ಮಾಡ್ಲಿಕ್ಕೆ ಅದು ಅಲ್ಲ, ಆ ಕಟ್ಟಡವನ್ನು ಉರುಳಿಸುವ ಮೊದಲು ಆ ಶಿಲುಬೆಯನ್ನಾದ್ರೂ ತೆಗೆಯಬಹುದಿತ್ತೆ. ಅದಕ್ಕೆ ಹಾಕಿದ ಲೈಟ್ಗಳನ್ನು ತೆಗಿಲಿಕ್ಕೆ ಆಗಿದೆ, ಶಿಲುಬೆಯನ್ನು ಯಾಕೆ ತೆಗಿಲಿಲ್ಲ ಸರ್?
ಒಂದು ಹಕ್ಕನ್ನು ನಿಲ್ಲಿಸಬಹುದಿತ್ತು. ನಾವು ಜನರ ಭಾವನೆಗಳು ಏನು ಮಾಡಿದ್ರೆ ಆಗತ್ತೆ ಎಂಬ ಒಂದು ಉದ್ದೇಶ ಇಟ್ಕೊಂಡ್ರೆ ನಾವು ಯಾವ ಸಂದೇಶವನ್ನು ಸಮಾಜಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಕೊಡ್ತೇವೆ ಎಂಬುದು ನಮ್ಗೆ ಅರ್ಥ ಆಗದ ವಿಚಾರ. ಬಹಳ ನೋವಿನಿಂದ ಈ ಪತ್ರಿಕೆಗೋಷ್ಠಿ ಕರೆದ. ನಾನು ಪುನಃ ರಿಪೀಟ್ ಮಾಡ್ತಿದ್ದೇನೆ, ಇದ್ರ ಯಾರ ಮೇಲೆ ದ್ವೇಷ ಕಾರಲಿಕ್ಕೆ, ಯಾರ ಮೇಲೆ ನಿಂದಿಸಲಿಕ್ಕೆ, ಯಾರಿಗೂ ಅಪಕೀರ್ತಿ ತರಲಿಕ್ಕೆ, ನಮ್ಮ ಪೂಜ್ಯ ವ್ಯಕ್ತಿಗಳಿಗೇನು ಅಪಕೀರ್ತಿ ತರುವಂಥ ಯಾವ ಉದ್ದೇಶನೂ ಇಲ್ಲ. ಇದು ನೋವಿನಿಂದ, ಬೇಸರದಿಂದ, ಎಲ್ಲಿ ಕೂಡ ಏನು ಆಗದ ಟೈಮಲ್ಲಿ ನಿಮ್ಮ ಪತ್ರಕರ್ತರ ನಮ್ಮ ಮಿತ್ರರ ಮುಖಾಂತರ ಆದರೂ ಸಮಾಜಕ್ಕೆ ಈ ಸಂದೇಶ ಹೋಗಲಿ ಎಂಬ ಒಂದು ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದದ್ದು.